ಸೊ ಇವಾಗ ನೋಡಿ ಹುಳಿ ರೆಡಿ ಆಯ್ತು, ಕುದೀತಾ ಇದೆ. ಆಲ್ಮೋಸ್ಟ್ ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಕಾಯಿ ತುರಿ ಹಾಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಹಾಕೊಂಬಿಡೋಣ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಇತ್ತೀಚೆಗೆ 1 ವೀಕ್ ಇಂದ ನಾನು ನನ್ನ ಒಂದು ಲೈಫ್ ನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತಾ ಇದೀನಿ. ಜೊತೆಗೆ ವ್ಲಾಗ್ಸ್ ಅನ್ನ ಮಾಡ್ತಾ ಹೋಗ್ತಾ ಇದೀನಿ. ಜೊತೆಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ನಾರ್ಸಿಸಿಸಮ್ ರಿಕವರಿ ಹೀಲಿಂಗ್ ಜರ್ನಿಯ ವಿಡಿಯೋಸ್ ಗಳು ಕೂಡ ಇದೆ. ನನ್ನ ಒಂದು ಹೀಲಿಂಗ್ ಜರ್ನಿಯಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಬನ್ನಿ. ಕಳೆದ ವಿಡಿಯೋನಲ್ಲಿ ನಾನು ದಿನ ಮೆಂತ್ಯ ಬೇಳೆ ಹುಳಿ ಕೇಳಿದ್ದ, ನಾನು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೆ. ಈ ವಿಡಿಯೋನಲ್ಲಿ ಅದನ್ನ ನೋಡ್ತಾ ಹೋಗ್ತೀರಾ. ನಾನಿಲ್ಲಿ ಹಿಂದಿನ ದಿವಸ ಏನು ಇತ್ತಲ್ವಾ ಅದನ್ನ ಮಾಡಿದ್ನಲ್ವಾ, ಅದು ತಿಂದು ನಾನು ಬ್ಲಿಂಕಿಟ್ ಅಲ್ಲಿ ಕೆಲವೊಂದು ಐಟಮ್ಗಳು ಆರ್ಡರ್ ಮಾಡಿದ್ದೆ. ಸೊ ಅದನ್ನ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಇವಾಗ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಯಾಕಂದ್ರೆ ತೊಗರಿ ಬೇಳೆ ಎಲ್ಲ ನಾನು ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ ಈ ನಡುವೆ. ಸೊ ತೊಗರಿ ಬೇಳೆ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಎಲ್ಲ ಬೇಕಿತ್ತು. ಸೊ ಅದನ್ನ ತಗೊಂಡು ಮೇಲ್ಗಡೆ ಹೋಗ್ತಾ ಇದೀನಿ. ಆಕ್ಚುಲಿ ಬೆಂಕಿಪಟ್ಟಣ ಆರ್ಡರ್ ಮಾಡಿದೆ, ಮರ್ತೋಯ್ತು. ಮತ್ತೆ ಆಮೇಲೆ ಆರ್ಡರ್ ಮಾಡಿದೆ. ಸ್ನೇಹಿತರೆ, ಆರ್ಡರ್ ಮಾಡಿದೆ, ಮ್ಯಾಚ್ ಬಾಕ್ಸ್ ಮರ್ತ್ಬಿಟ್ಟೆ. ಅದಕ್ಕೆ ಈಗ ಮತ್ತೆ ಮ್ಯಾಚ್ ಬಾಕ್ಸ್ ಮತ್ತೆ ಬರೀ ಅದೊಂದೇ ಮಾಡಿದ್ರೆ ಡೆಲಿವರಿ ಚಾರ್ಜ್ ಆಗುತ್ತಲ್ಲ. ನಂಗೆ ಇಂಪಾರ್ಟೆಂಟ್ ಐಟಮ್ ಹೆಸರು ಕಾಳು ಮತ್ತೆ ಹೆಸರು ಬೇಳೆ ಇರ್ಲಿಲ್ಲ ಎಷ್ಟೋ ದಿವಸದಿಂದ ಮನೇಲಿ. ಅದಕ್ಕೆ ಅದು 2 ಮತ್ತೆ ಮ್ಯಾಚ್ ಬಾಕ್ಸ್ ಆರ್ಡರ್ ಮಾಡಿದ್ದೀನಿ. ಸೊ ಅದಿವಾಗ ಮತ್ತೆ 10 ನಿಮಿಷದಲ್ಲಿ ಬರುತ್ತೆ. ಸೊ ಮೊಸರು ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ತೊಗರಿಬೇಳೆ. ಇದು ಅನ್ಪಾಲಿಶ್ಡ್ ಆಯ್ತಾ, ಅಂದ್ರೆ ಒಳ್ಳೇದು ಹೆಲ್ತ್ಗೆ. ಸೊ ಇದೊಂದು ತೊಗರಿಬೇಳೆ ಮತ್ತೆ ತೆಂಗಿನಕಾಯಿ. ಏನು ನೀರೇ ಇಲ್ಲ ಇದ್ರಲ್ಲಿ, ನೋಡೋಣ. ಯಾಕೋ ತೆಂಗಿನಕಾಯಿ ರೇಟ್ ಜಾಸ್ತಿ ಆಗಿದೆ ಇವಾಗ ತುಂಬಾ. ಇದಿಷ್ಟು ಈಗ ಹುಳಿ ಮಾಡೋದಕ್ಕೆ 3 ಬೇಕೇ ಬೇಕಿತ್ತು. ಮೊಸರು ಇರ್ಲಿ ಅಂತ ಆರ್ಡರ್ ಮಾಡಿದೆ. ಈಗ ಅಡುಗೆ ಮಾಡಕ್ ಶುರು ಮಾಡೋಣ. ಅಕ್ಕಿ ಮತ್ತೆ ಬೇಳೆ ನೆನ್ಸಿಡ್ತೀನಿ. ಫಸ್ಟು ಬೇಳೆ ನೆನ್ಸಿಟ್ಬಿಟ್ರೆ ಬೇಗ ಬೇಯುತ್ತೆ. ಫಸ್ಟ್ ನೀರ್ ಹಾಕಿ ತೊಳೆದು ನೆನ್ಸಿಡ್ತೀನಿ ಇದನ್ನ. ಸ್ನೇಹಿತರೆ, ಫಸ್ಟ್ಗೆ ಬೇಳೆ ಕಟ್ ಮಾಡಿ ಸ್ವಲ್ಪ ಹಾಕೊಂಡು ನೆನ್ಸಿಡ್ತೀನಿ. ನಾನು ಯಾವ ಪಾತ್ರೆಯಲ್ಲಿ ಬೇಯಿಸ್ತೀನೋ ಅದೇ ಪಾತ್ರೆಯಲ್ಲಿ ನೆನ್ಸಿಡ್ತೀನಿ, ಈಸಿ ಆಗುತ್ತೆ. ನೋಡಿ, ಈ ತರ ವ್ಲಾಗ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಕೆಲಸಗಳು ಬೇಗ ಆಗುತ್ತೆ ಮತ್ತೆ ಟೈಮು ವೇಸ್ಟ್ ಆಗಲ್ಲ. ನಾನು ಅಳತೆ ಮಾಡಿಲ್ಲ ಆಯ್ತಾ, ಹಾಗೆ ಕಣ್ಣಳಿತೆ ನಂದು. ಇಷ್ಟು ಬೇಳೆ ಹಾಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ತೊಳೆದು ಚೂರು ಉಪ್ಪು ಎಣ್ಣೆ ಹಾಕಿ ನೆನೆಸಿಡೋಣ. ಫಸ್ಟ್ ನೆನೆಗೆ ಆಮೇಲೆ ಎಣ್ಣೆ ಉಪ್ಪು ಹಾಕ್ತೀನಿ. ಅರಿಶಿನ ಮತ್ತೆ ಎಣ್ಣೆ ಹಾಕ್ತೀನಿ. ಮತ್ತೆ ಆಮೇಲೆ ಬೇಳೆ ಉಪ್ಪೆಲ್ಲ ಆಮೇಲೆ ಹಾಕೋಣ. ಸೊ ಇನ್ನೇನು ಇವಾಗ ಬೆಂಕಿಪಟ್ಟಣ ಬರತ್ ಹೋಗಿಸ್ಕೊಳ್ಬೇಕು ಕೆಳಗೆ. ಆಯ್ತು, ತೊಳ್ದಾಯ್ತು. ನೆನಿಲಿ ಇದೊಂದು ಸ್ವಲ್ಪ ನೆಂದ್ರೆ ಮತ್ತೆ ಬೇಯೋದಕ್ಕೆ ಈಸಿ ಆಗುತ್ತೆ. ಈಗ ಒಂದ್ ಸ್ವಲ್ಪ ಇಟ್ಬಿಡೋಣ ಪಕ್ಕದಲ್ಲಿ. ಮತ್ತೆಲ್ಲ ನೀಟಾಗಿ ಜೋಡಿಸಿ ಇಟ್ಕೊಳ್ಬೇಕು. ಸುಮ್ಮನೆ ಪಕ್ಕದಲ್ಲಿ ಇಟ್ಟಿರ್ತೀನಿ. ಇವಾಗ ಇದೊಂದು ತೊಳೆದು ಕಟ್ ಮಾಡ್ಕೊಂಡ್ಬಿಡೋಣ. ಕೊತ್ತಂಬರಿ ಸೊಪ್ಪು ನೋಡ್ತೀನಿ ಟೈಮ್. ಇವಾಗ ಇನ್ಸ್ಟಾಮಾರ್ಟ್ ಅದು ಬರುತ್ತೆ. ಇವಾಗ ಬಂದಿರುತ್ತಾ ಏನೋ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಇನ್ನು 4 ಮಿನಿಟ್ಸ್ ತೋರಿಸ್ತಾ ಇದೆ. ಸ್ವಲ್ಪ ಕರ್ಬೇವೆಲ್ಲ ಆಚೆ ಇಟ್ಕೊಂಡ್ಬಿಡೋಣ ಅಂತ. ಕರ್ಬೇವು ಮತ್ತೆ ಚಿಲ್ಲಿ ಪೌಡರ್ ಆಚೆ ಫ್ರಿಜ್ಜಿಂದ ತೆಕ್ಕೊಳ್ತಾ ಇದೀನಿ. ಸೊ ಏನೇನ್ ಬೇಕು ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗ ಕೆಲಸ ಆಗುತ್ತೆ. ಈಗ ಯಾಕೋ ಬ್ಲರ್ ಕಾಣ್ತಿದ್ಯಲ್ಲ. ಆಯಿಲ್ ಒಂದ್ ಸ್ವಲ್ಪ ಇಟ್ಕೊಂಡ್ಬಿಡೋಣ. ಸದ್ಯ ಆಯಿಲ್ ಇದೆ ಒಂಚೂರು, ಇನ್ನೂ ಇಷ್ಟಿದೆ ನೋಡಿ. ಈಗ ಸಾಕಾಗುತ್ತೆ ಹುಳಿಗೆ. ಆಯಿಲ್ ಇಟ್ಕೊಂಡ್ರೆ ಟೊಮೆಟೊ ಒಂದು ತೆಗೆದಿಟ್ಕೊಳ್ಳೋಣ. ಒಂದು ಟೊಮೆಟೊ ಎಷ್ಟು ಬೇಕು ಗೊತ್ತಾ? 1, 2 ನೋಡೋಣ, 3 ಇಟ್ಕೊಂಡಿರ್ತೀನಿ. ಟೊಮೆಟೊ ಆಯ್ತು, ಕರ್ಬೇವು ಆಯ್ತು, ಕೊತ್ತಂಬರಿ ಸೊಪ್ಪು ಆಚೆ ಇದೆ, ಸಾಸಿವೆ ಎಲ್ಲ ಇದೆ, ಇಲ್ಲಿ ಕೈ ಸಿಗಂಗಿದೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಐಟಮ್ ಬಂದ್ರೆ, ಬೆಂಕಿಪಟ್ಟಣ ಇಲ್ವಲ್ಲ, ನಾನು ಅದ್ರ ಜೊತೆಗೆ ಆರ್ಡರ್ ಮಾಡೋದ್ ಬಿಟ್ಟು
ಬಿಡಿ, ಇದೆಲ್ಲ ಆಯ್ತಲ್ಲ, ಇದೆಲ್ಲ ತೊಳೆದಿದ್ ಕೆಲಸ ಆಯ್ತು. ಅಕ್ಕಿ ಒಂದ್ ತೊಳೆದು ಬೇಯೋದಕ್ಕೆ ಇಡ್ಬೇಕು. ಎಷ್ಟು ಕೆಲಸ ಇದೆ. ಫಸ್ಟ್ ಹೋಗೋದು ಇಸ್ಕೊಂಡ್ ಬರ್ತೀನಿ. ನೋಡೋಣ, 2-3 ನಿಮಿಷ ತೋರಿಸ್ತಾ ಇದೆ ಈಗ. ಇನ್ನೂ ಒಂದ್ 4 ನಿಮಿಷ ತೋರಿಸ್ತಾ ಇದೆ ಇನ್ನ. ಅಷ್ಟರಲ್ಲಿ ಇದೊಂದು ಕುಕ್ಕರ್ ಒಂದು ತೊಳ್ಕೊಂಡಿರ್ಲಿಲ್ಲ, ಅನ್ನಕ್ಕೆ ಇಡೋದಕ್ಕೆ. ಯಾಕಂದ್ರೆ ಇದೊಂದು ಸ್ವಲ್ಪ ನೆನಿಬೇಕಿತ್ತು, ಅದಕ್ಕೆ ಇದೈತೆ ಒಂದು ತೊಳ್ಕೊಂಡ್ಬೇಡ ಅಂತ. ಸುಮ್ಮನೆ ಟೈಮ್ ಸೇವ್ ಆಗುತ್ತೆ. ಅದು ತಳೆ ಹಿಡ್ದಿರುತ್ತಲ್ಲ, ಫಸ್ಟ್ ಒಂಚೂರು ಇದು ಕಂಬಿ ಇರುತ್ತಲ್ಲ, ಆ ಒಂದು ನಾರಲ್ಲಿ ಮಾಡಿದೆ. ಇವಾಗ ಕುದಿಸ್ದೆ. ಇವಾಗ ನಾರ್ಮಲ್ ಡೈರೆಕ್ಟ್ ಆಗಿ ನಾನು ಮಾಡೋದು ಅನ್ನ. ಯಾವುದೇ ಅಡ್ಗೆ ಆಗ್ಲಿ ಕುಕ್ಕರ್ ಕೂಗ್ಸೋದೇ ಇಲ್ಲ ನಾನು. ಆಕ್ಚುಲಿ ನಿಮ್ಗೆ ಹೇಳಿದ್ದೀನಲ್ಲ, ಪ್ರತಿ ವಿಡಿಯೋಲಿ ರೆಗ್ಯುಲರ್ ಆಗಿ ನೋಡೋರ್ಗೆ ನನ್ನ ವಿಡಿಯೋ ಗೊತ್ತಿರುತ್ತೆ ನಿಮ್ಗೆ. ಇಟ್ಕೊಂಡ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ. ಎಸ್, ಈಗ ಬಂದಿರ್ತಾರೆ ಮೋಸ್ಟ್ಲಿ. ಆಗ್ಲೇ ಫಸ್ಟ್ 2 ನಿಮಿಷ ತೋರಿಸ್ತು, ಅದಕ್ಕೆ ಹೊರಟ್ಬಿಡಕ್ ನೋಡಿದೆ. ಮತ್ತೆ 4 ನಿಮಿಷ ತೋರಿಸ್ತು. ಇನ್ನೇನ್ ಬರ್ಬೋದು ಈಗ. ಅದು ಐಟಮ್ ಇಸ್ಕೊಂಡ್ ಬರ್ತೀನಿ. ಅಕ್ಕಿ ಕೂಡ ಚೆನ್ನಾಗಿ ತೊಳೆದು ನೆನ್ಸಿಟ್ಬಿಟ್ಟೆ. ಬಂದೇ ಇರ್ಲಿಲ್ಲಮ್ಮ ಇದು ಇನ್ನ. ಇವಾಗ ಬಂದ್ರು ಒಂದ್ಸತಿ ರೀಚ್ ಅಂತ ತೋರಿಸ್ತಾ ಇದೆ. ಹೋಗಿಸ್ಕೊಂಡ್ ಬರ್ತೀನಿ. ನೋಡಿ, ಇದೆರಡು ನೆನ್ಸಿಟ್ಟಿದ್ದೀನಿ, ಹೋಗಿಸ್ಕೊಂಡ್ ಬರೋಣ. ಚೈತ್ರ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಬಂತು ನೋಡಿ. ಮ್ಯಾಚ್ ಬಾಕ್ಸು ಮತ್ತೆ ಬೇಳೆ. ಇದು ನನಗೆ ಮುಂದಕ್ಕೆ ಯೂಸ್ ಆಗುತ್ತೆ. ಮತ್ತೆ ಸುಮ್ಮನೆ ಡೆಲಿವರಿ ಪಾರ್ಟ್ನರ್ ಚಾರ್ಜ್ ಎಲ್ಲ ಕೊಡ್ಬೇಕಾಗತ್ತೆ, ಅದಕ್ಕೋಸ್ಕರ. ಫೈನಲಿ ಮ್ಯಾಚ್ ಬಾಕ್ಸ್ ಬಂತು. ಒಂದ್ 2 ಬೇಳೆಗಳು ಆಯ್ತಾ, ಇದು ಯೂಸ್ ಆಗುತ್ತೆ. ಇಟ್ಟಿರ್ತೀನಿ ಹಾಗೇನೆ. ಸುಮ್ಮನೆ ಹೊರಗಡೆದು ಆಗೋದಿಲ್ಲ ಯಾವಾಗ್ಲೂ. ಇವಾಗ ಫಸ್ಟಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ, ಕರಿಬೇವು, ಟೊಮೆಟೊ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಇವಾಗ. ಬೇಗ ಮಾಡ್ಕೊಳ್ಳೋಣ. ಫಸ್ಟ್ ಕರಿಬೇವು ರೆಡಿ ಮಾಡ್ಕೊಳ್ಳೋಣ. ಒಂದು ತಟ್ಟೆ ಇಟ್ಕೊಂಡು ಅದ್ರಲ್ಲೆಲ್ಲ ಹಾಕೊಳ್ಳೋಣ. ಫಸ್ಟ್ಗೆ ಕರಿಬೇವು ರೆಡಿ ಮಾಡ್ಕೊಳ್ತಾ ಇದೀನಿ. ಈಗ ನೆಕ್ಸ್ಟ್ ಕೊತ್ತಂಬರಿ ರೆಡಿ ಮಾಡ್ಕೊಳ್ಳೋಣ. ಓಕೆ, ಕೊತ್ತಂಬರಿ ಸೊಪ್ಪು. ಇದನ್ನ ಕೊತ್ತಂಬರಿ ಸೊಪ್ಪನ್ನ ಯಾವಾಗ್ಲೂ ಹಾಗೆ ತೊಳೆಕಾಲ ಒಂದು ಇದಕ್ಕೆ ಹಾಕೊಂಡ್ ತೊಳೆದ್ರೆ ಮಣ್ಣೆಲ್ಲ ಚೆನ್ನಾಗಿ ಇಳಿಯುತ್ತೆ. ಎಲ್ಲ ಮನೇಲಿ ಹೇಳಿಕೊಟ್ಟಿರೋಂಥದ್ದಲ್ವಾ. ಈಗ ಪ್ರತಿಯೊಬ್ಬರಿಗೂ ಮನೇಲಿ ಹೇಳಿಕೊಟ್ಟಿರೋಂಥದ್ದು ನಾವು ಕಲಿಯುವಂಥದ್ದಲ್ವಾ. ಹಾಗಾಗಿ ನಮ್ಗೇನ್ ಎಲ್ಲ ನಾವೇ ಕಲ್ತ್ಬಿಟ್ಟಿರಲ್ಲ. ಇನ್ನೊಬ್ರು ಮಾಡೋದನ್ನ ನೋಡಿ ಕಲ್ತಿರುವಂಥದ್ದು. ಅದು 2 ಸತಿ ಮೆಟ್ಲು ಹತ್ತು ಇಳಿದು ಮಾಡೋದನ್ನ ಎದುಪ್ಸ ಬರ್ತಾ ಇದೆ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ತೀನಿ. ಫಸ್ಟ್ ಕಡ್ಡಿ ಅಂತದೆಲ್ಲ ತೆಗೆದ್ಬಿಡೋಣ. ತುಂಬಾ ಕಡ್ಡಿ ಇದೆ. ಸ್ವಲ್ಪ ಅದೆಲ್ಲ ತೆಗೆದ್ರೆ ಚೆನ್ನಾಗಿರುತ್ತೆ ಹುಳಿಗೆ. ಸೊ ಬೇಳೆ ಒಂದು ಬೇರೆ ಇಡ್ಬೇಕು, ಸ್ವಲ್ಪ ನೆನಿಲಿ ಅದು. ಎಸ್, 1-2 ಸತಿ ತೊಳೆದ್ರೆ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ರೆಗ್ಯುಲರ್ ಆಗಿ ನನ್ನ ಬ್ಲಾಗ್ಸ್, ಹೀಲಿಂಗ್ ಜರ್ನಿ ವಿಡಿಯೋಸ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಜೊತೆಗೆ ನೀವು ಹೀಲ್ ಆಗ್ತಾ ಬನ್ನಿ. ಓಕೆ, ಈಗ ಇನ್ನೊಂದ್ಸತಿ ತೊಳೆಯೋಣ. ಸೊ ಈ ಹುಳಿ, ಈ ಒಂದ್ ಸಾರು ಅಮ್ಮ ಹೇಳ್ಕೊಟ್ಟಿರೋಂಥದ್ದು. ನಮ್ಮ ಮನೇಲಿ ತುಂಬಾ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಇವಾಗ ರೆಡಿ ಆಯ್ತು. ಡೆಫಿನೆಟ್ಲಿ ಟ್ರೈ ಮಾಡಿ ನೀವು. ನಾನು ಅಮ್ಮ ಮಾಡೋಷ್ಟೆಲ್ಲ ಚೆನ್ನಾಗಿ ಮಾಡೋದಿಲ್ಲ, ಬಟ್ ನನ್ಗೆ ಯಾವ ತರ ಬರುತ್ತೋ ಆ ತರ ಮಾಡ್ತೀನಿ. ಓಕೆ, ಈಗ ಟೊಮೆಟೊ ಒಂದು ತೊಳೆದಿಟ್ಕೊಳ್ಳೋಣ. 3 ತೊಳೆದಿರ್ತೀನಿ. ನೋಡೋಣ ಹೆಚ್ಚಾ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ. ಐ ಥಿಂಕ್ 2 ಸಾಕಾಗಬಹುದು, 3 ಜಾಸ್ತಿ ಆಗುತ್ತೆ. ಓಕೆ, ಈಗ ತೊಳೆದು ಇಟ್ಕೊಂಡಿದ್ದೀನಿ. ಟೊಮೆಟೊ ರೆಡಿ ಆಯ್ತು. ಕೊತ್ತಂಬರಿ ಸೊಪ್ಪು ಹೆಚ್ಚಿಡ್ಕೊಳ್ಬೇಕು. ಹುಣಸೆಹಣ್ಣು ಒಂದು ರೆಡಿ ಮಾಡ್ಕೊಳ್ಳೋಣ. ಸದ್ಯ ಹುಣಸೆಹಣ್ಣು ಇದೆ, ಇಷ್ಟಿದೆ ಹುಣಸೆಹಣ್ಣು. ನಾನೇನು ಏನಾದ್ರು ಯೂಸೇ ಮಾಡ್ತಾ ಇರ್ಲಿಲ್ಲ. ಆಯ್ತಾ, ತೊಳೆದ್ಬಿಟ್ಮೇಲೆ ಹಾಕ್ಬಿಡೋಣ ಹುಣಸೆಹಣ್ಣು. ಸೊ ಏನೇನು ಐಟಮ್ ಹೇಳಿ: ಕೊತ್ತಂಬರಿ, ಕರಿಬೇವು, ಟೊಮೆಟೊ, ಹುಣಸೆಹಣ್ಣು,
ಈಗ ತೆಂಗಿನಕಾಯಿ ಒಂದು ರೆಡಿ ಮಾಡ್ಕೊಳ್ಬೇಕು. ಎಸ್, ಹುಣ್ಸೆಹಣ್ಣು ರೆಡಿ ಮಾಡ್ಕೊಂಡಾಯ್ತು. ಕಾಣಲ್ಲ ಸ್ನೇಹಿತರೆ, ನೋಡಿ ಹುಣ್ಸೆಹಣ್ಣು ರೆಡಿ ಆಯ್ತು. ಸೊ ಅಲ್ಲಿ ಟೊಮೆಟೊ ಎಲ್ಲ ರೆಡಿ ಆಗಿದೆ, ಕಾಣ್ತಾ ಇರ್ಬೋದು ನಿಮ್ಗೆ. ಓಕೆನಾ, ಹುಣ್ಸೆಹಣ್ಣು ಟೊಮೆಟೊ ಎಲ್ಲ ರೆಡಿ ಆಯ್ತು. ಇವಾಗ ಹಸಿ ಕಸ ಬೇರೆ ಮೇಲೆ ಹಾಕ್ಬೇಕು, ಆಮೇಲೆ ಹಾಕೋಣ. ಈಗ ದುಡ್ಡು ಟೈಮ್ ಇಲ್ಲ, ಯಾಕಂದ್ರೆ ವಿನು 8 ಗಂಟೆ ಒಳಗೆ ಹೊರಡ್ತಾನೆ. ಅದಕ್ಕೋಸ್ಕರ ಟೈಮಿಗೆ ಸರಿಯಾಗಿ ಕೆಲ್ಸಗಳಾಗ್ಬೇಕಲ್ವಾ. ಹಾಗಾಗಿ ಇವಾಗ ಫಸ್ಟ್ಗೆ ನಾನಿಲ್ಲಿ ಬೇಳೆನ ಬೇಯೋಕೆ ಇಡ್ತೀನಿ. ಆಯ್ತಾ, ಬೇಳೆಗೆ ಸ್ವಲ್ಪ ಎಣ್ಣೆ ಅರಿಶಿನ ಹಾಕ್ತೀನಿ. ಅರಿಶಿನ ಮತ್ತೆ ಎಣ್ಣೆ ಒಂಚೂರು, 1-2 ಹನಿ ಅಷ್ಟು. ಅಯ್ಯೋ ಜಾಸ್ತಿನೇ ಆಗೋದು, ಇಲ್ಲಿ ಬಿಡಿ, ಆಮೇಲೆ ಸ್ವಲ್ಪ ಕಮ್ಮಿ ಆಗ್ತಂದ್ರೆ ಚೆನ್ನಾಗಿತ್ತು. ಒಂಚೂರು 1 ಸ್ಪೂನ್ ಅಷ್ಟು ಹಾಕ್ಬಿಟ್ಟೆ. ಏನ್ ಮಾಡೋದು ಇವಾಗ, ಬಿದ್ಬಿಡ್ತು. ಇವಾಗ ಫಸ್ಟ್ ಒಲೆ ಹತ್ತಿಸ್ಬಿಟ್ಟು, ಹೀಗೆ ನಾನು ಸ್ವಲ್ಪ ಕಲಿಬೇಕು, ಕಾಮ್ ಡೌನ್ ಆಗ್ಬೇಕು. ಹೆಣ್ಮಕ್ಳು ಕೆಲಸ ಮಾಡುವಾಗ ಎಷ್ಟು ಕಾಮ್ ಆಗ್ತಿದೆ ನೋಡಿ, ಹೊಟ್ಟೆ ಬೊಜ್ಜು ಬರ್ತಾ ಇದೆ ನಂಗೂನು. ಆದಷ್ಟು ನಾವು ವರ್ಕೌಟ್ ಮಾಡ್ಬೇಕು. ಅನ್ನನೂ ಒಂದ್ ಕಡೆ ಇಟ್ಬಿಡೋಣ, ಆ ಕಡೆ ಅನ್ನ ಇಡೋಣ. 2 ಒಲೆ ಬಿಸಿ ಇದೆ ನೋಡಿ. ಹಿಂಗೆ ಅಂದ್ರೆ ಕೂಲಾಗಿ ಇರೋದಕ್ಕೆ ನಮ್ಗೆ ಜವಾಬ್ದಾರಿಗಳು ಜಾಸ್ತಿ ಇದ್ದಾಗ ಕಷ್ಟ ಆಗುತ್ತೆ. ಬಟ್ ಆದ್ರೆ ಮೇಂಟೈನ್ ಮಾಡ್ಬೇಕು, ಕೂಲಾಗಿರ್ಬೇಕು. ಇದು ನಮ್ದೊಂದು ಕರ್ತವ್ಯ ಅಲ್ವಾ. ಇವಾಗ ವಿನು ಬಂದಿದ್ರೆ ನಂಗೆ ಅವ್ನಿಗೆ ಇಷ್ಟ ಇರೋದು ಅಡುಗೆ ಮಾಡಿ, ಇಲ್ಲಾಂದ್ರೆ ನಂಗೆ ಸಮಾಧಾನ ಅಲ್ಲ, ಮಾಡ್ಬೇಕು. ನೆನ್ನೆ ಬಾಯ್ ಬಿಟ್ಟು ಕೇಳಿದಾನೆ ವಿನು, ಮೆಂತೆ ಬೆಳ್ಳುಳ್ಳಿ ಮಾಡು ಅಂತೇಳಿ. ಹಾಗಾಗಿ ಬೇಳೆ ಬೇಯಕ್ಕಿಟ್ಟಿದೀನಿ, ಅನ್ನ ಬೇಯಕ್ಕಿಟ್ಟಿದೀನಿ. ಓಕೆನಾ, ಬೇಳೆ ಬೇಯಕ್ಕಿಟ್ಟಿದೀನಿ, ಇಲ್ಲಿ ಅನ್ನ ಬೇಯೋದೆ ಇಟ್ಟಿದ್ದೀನಿ. ಸೊ ಇವಾಗ ಇದಿಷ್ಟು ರೆಡಿ ಮಾಡ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಕೊಂಡು, ಟೊಮೆಟೊ ಎಲ್ಲ ಹೆಚ್ಕೊಂಡೆಲ್ಲ ಕೆಲಸ ಅದನ್ನ ಮುಗಿಸ್ಕೊಳ್ತೀನಿ. ಮುಚ್ಚಿಡೋಣ ಸ್ವಲ್ಪ. ಇದನ್ನ ಬೇಗ ಆಗುತ್ತಲ್ವಾ, ಮುಚ್ಚಿಟ್ರೆ ಬೇಗ ಆಗುತ್ತಿಲ್ಲ ಅಂದ್ರೆ ಲೇಟ್ ಆಗುತ್ತೆ. ಓಕೆ, ಈಗ ಕ್ವಿಕ್ ಆಗಿ ನಾವು ಟೊಮೆಟೊ ಹೆಚ್ಚುವ. ಇಲ್ಲಿ ಉಡುಪಿಗೆ ಬಂದ್ಮೇಲೆ ಈ ತರ ಭಾಷೆ ನಂದು. ಅದು ಬೆಂಗಳೂರು ಭಾಷೆ, ಉಡುಪಿ ಭಾಷೆ ಮಿಕ್ಸ್ ಕನ್ನಡ ನೋಡಿ. ಹೀಗೆ ಒಬ್ರಿಗೆ ಇನ್ನೊಬ್ರಿಗೆ ಅಡಿಗೆ ಮಾಡ್ಬೇಕಂದ್ರೆ ಎಷ್ಟು ನಮ್ಗೆ ಎನರ್ಜಿ ಬರುತ್ತೆ ಅಲ್ವಾ. ಇಲ್ಲ ಅಂತಂದ್ರೆ ನಾವ್ ಒಂದೇ ಕಡೆ ಇರ್ತೀವಿ, ಟೈಮಿಗೆ ಸರಿಯಾಗಿ ತಿನ್ನಲ್ಲ, ಮಾಡಲ್ಲ, ಹಂಗಾಗ್ಬಿಡುತ್ತೆ. ಬಟ್ ಇನ್ನೊಬ್ರಿಗೆ ಅಂದ್ರೆ ಎಷ್ಟು ನಮ್ಗೆ ಎನರ್ಜಿ ಬರ್ತಲ್ಲ, ಅದೇ ತರ ಲೈಫೇ ಹಾಗೆ ಸ್ನೇಹಿತರೆ. ನಮ್ಮನ್ನ ಯಾರು ಇಷ್ಟಪಟ್ಟು ಬರ್ತಾರೆ ಅವರ ಕೈ ಬಿಡಬಾರ್ದು ಅಂತ ನನ್ನ ಉದ್ದೇಶ. ನಾವಾಗಂತೂ ನಾವು ಏನ್ ಕೈ ಬಿಡಲ್ಲ, ಬಟ್ ಪರಿಸ್ಥಿತಿ ಏನ್ ಮಾಡಿಸುತ್ತೋ, ಯಾರಿಗೆ ಯಾವಾಗ ಯಾವ ಬುದ್ಧಿ ಕೊಡ್ತಾನೋ ದೇವ್ರು. ಕೆಲವು ಸತಿ ನಮ್ಗೆ ಸೆಟ್ ಆಗದೆ ಇರ್ಬೋದು, ತೊಂದ್ರೆ ಜಾಸ್ತಿ ಆಗ್ತದೆ ಮೆಂಟಲಿ ಅಂತ ಅನಿಸ್ಬೋದು. ಆದ್ರೆ ಜೀವನ ಹೇಗ್ ಬರುತ್ತೆ ಹಾಗೆ ತಗೊಳ್ಬೇಕು, ಯಾರನ್ನು ಬ್ಲೇಮ್ ಮಾಡ್ಬಾರ್ದು. ಪಾಠ ಕಲ್ತು ಮುಂದೆ ಸಾಗ್ಬೇಕು ಅಷ್ಟೇ. ಕೆಲವೊಂದ್ಸತಿ ಬ್ಲೇಮ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನಮ್ಮನ್ನ ಉಳಿಸ್ಕೋಬೇಕಲ್ಲ. ಸುಮ್ನೆ ಬ್ಲೇಮ್ ಮಾಡ್ಬಾರ್ದು ಹಾಗಂತೇಳಿ ಅಲ್ವಾ. ನಮ್ಮನ್ನ ನಾವು ಉಳಿಸ್ಕೋಬೇಕು. ವಿಡಿಯೋ ರನ್ ಆಗ್ತಿದೆಲ್ಲಪ್ಪ. ಎಸ್, ಈಗ 2ನೇ ಟೊಮೆಟೊ ಹೆಚ್ಚ್ತಾ ಇದ್ದೀನಿ. ಮೆಂತ್ಯ ಇದೆ ಸದ್ಯ, ಮೆಂತ್ಯ ಇಲ್ಲ ಅಂದ್ರೆ ಆಮೇಲೆ ಅಲ್ವಾ. ಸೊ 2 ಟೊಮೆಟೊ ಸಾಕಾಗ್ಬೋದು, 3ನೇದು ಬೇಡ ಅನ್ಕೋತೀನಿ ನಾನು. ತುಂಬಾ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಹುಣ್ಸೆಹಣ್ಣು ಹಾಕ್ತೀನಲ್ಲ, ಸಾಕಾಗುತ್ತೆ. 2 ಟೊಮೆಟೊ ರೆಡಿ. ಈಗ ಕೊತ್ತಂಬರಿ ಸೊಪ್ಪು ಹೆಚ್ಚುವ. ತೆಂಗಿನಕಾಯಿ ಒಂದು ರೆಡಿ ಮಾಡ್ಕೊಳ್ಬೇಕು ಬೇಗ. ಅದೊಂದು ಕೆಲಸ, ಮೇಜರ್ ಕೆಲಸ ಎಲ್ಲ ಆಗ್ಬಿಟ್ರೆ ಮಾಡಕ್ ಈಸಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ರೆಡಿ. ಇವಾಗ ಒಂದು ತಟ್ಟೆನಲ್ಲಿ ಸೈಡಲ್ಲಿ ಎಲ್ಲ ಹಾಕಿಟ್ಕೊಳ್ತಾ ಇದ್ದೀನಿ. ಓಕೆ, ಇಷ್ಟು ರೆಡಿ ಆಯ್ತು. ಈಗ ತೆಂಗಿನಕಾಯಿ ಒಂದು ರೆಡಿ ಮಾಡ್ಕೊಳ್ಳುವ ಬೇಗ. ಓಕೆನಾ, ನೋಡಿ ಮುಕ್ಕಂಗಾಗತ್ತೆ. ಹುಷಾರಾಗಿ
ಮಾಡ್ಬೇಕು. ಓಕೆ, ಎನಿವೇಸ್ ತೆಂಗಿನಕಾಯಿ ಒಂದು ರೆಡಿ ಮಾಡ್ಕೊಂಡ್ಬಿಡುವ ಫಸ್ಟ್. ನೋಡಿ, ಇದು ಮಚ್ಚನ್ನು ತಗೊಂಡಿದ್ದೀನಿ. ಮಚ್ಚು, ಲಾಂಗು ಮಚ್ಚು. ಎಸ್, ಮಚ್ಚು ರೆಡಿ ಇದೆ. ಇದು ತುರಿಯಮಣೆ ರೆಡಿ ಇದೆ. ಇವಾಗ ತೆಂಗಿನಕಾಯಿ ಹಾಕೋ ನೀರಿಲ್ಲ ಇದ್ರಲ್ಲಿ, ಹೊಡಿಬೇಕು. ಹೆಂಗಿದೆಯೋ ಗೊತ್ತಿಲ್ಲ. ಸುಮ್ಮನೆ ಒಂದ್ ಲೋಟ ಇಟ್ಕೊಂಡಿರ್ತೀನಿ, ಕೇಳಿಸ್ತಾ ಇಲ್ಲ ನೀರಿರೋದು. ಬಂದ್ಬಿಟ್ರೆ ಆಮೇಲೆ ಚೂರು ನೀರಿಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂತು, ರೌಂಡ್ ಆಗಿ ಹೊಡೆದೆ. ನೋಡಿ ಸಕ್ಕತ್ತಾಗಿದೆ. ಮಾತ್ರ ಖುಷಿ ಆಯ್ತು ನನ್ಗೆ. ಈ ತರ ಹೊಡಿಯಕ್ಕೆ ಬರ್ತಿರ್ಲಿಲ್ಲ, ನಮ್ಮಮ್ಮ ಈ ತರ ಹೊಡಿತಿರು. ಮುಂಚೆ ನನ್ಗೆ ಕಲ್ ಮೇಲೆ ಹೊಡಿತಾ ಇದ್ದೆ, ಮಚ್ಚಲ್ಲಿ ಹೊಡಿಯಕ್ಕೆ ಬರ್ತಿಲ್ಲ. ನಾನು ಒಬ್ಳೆ ಇವಾಗ ಬದುಕೋವಾಗ್ಲಿಂದ ಕಲ್ತಿದ್ದು. ಅದೇ ಒಬ್ರೇ ಇರೋದಕ್ಕೆ ಜೀವನ ನಮ್ಗೆ ಮಾಡಿಸ್ಬಿಡುತ್ತಲ್ಲ, ಒಬ್ರೇ ಇರ್ತಾರೆ ಅವಾಗ ಜೀವನ ಪಾಠ ಕಲ್ಸತ್ ನಮ್ಗೆ. ಸರಿ, ಈಗ ಇದನ್ನ ತುರ್ಕೊಂಡ್ ಬರ್ತೀನಿ ಆಯ್ತಾ. ತುರಿಯೋಣ, ಇಲ್ಲಿ ಕುತ್ಕೊಂಡು ತುರಿಯೋದು ಬ್ಲಾಗ್ ಮಾಡ್ಬೇಕಾ? ತುರಿಯೋಣ ಕುತ್ಕೊಂಡು ಇವಾಗ. ತುರ್ಕೊಂಡ್ಬಿಟ್ರೆ ಕೆಲ್ಸಗಳ ಸುಮ್ಮನೆ ಮಧ್ಯ ಟೈಮ್ ವೇಸ್ಟ್ ಮಾಡಿದ್ರೆ ಕೆಲ್ಸಗಳಾಗಲ್ಲ. ನಾನಂತೂ ನಮ್ಮ ಮನೇಲಿ ನಮ್ಮಮ್ಮ ಅಡುಗೆ ಮಾಡೋ ಕೆಲ್ಸ ಆದ್ರೆ ನನ್ನ ಸೈಡ್ಗೆಲ್ಲ ನಾನು ಹೆಚ್ಕೊಡೋದು, ತುರ್ಕೊಡೋದು ಎಲ್ಲ ಕೆಲಸ ಮಾಡ್ಕೊಡ್ತಾ ಇದ್ದೆ. ಹಾಗಾಗಿ ಅಭ್ಯಾಸ ಇದೆ. ಇಲ್ಲಿ ಬಂದ್ಮೇಲೆ ಮಾಡಿದೀನಲ್ಲಪ್ಪ, ಹೀಗೆ ಎಲ್ಲಾ ತರ ಅಡುಗೆನೂ ಮಾಡಿದೀನಿ. ಹಾಗಂತ ಇಲ್ಲ ನಂಗೆ ಜಾಸ್ತಿ ಜನಕ್ಕೆಲ್ಲ ಮಾಡಕ್ ಬರಲ್ಲ, ಅಭ್ಯಾಸನೂ ಇಲ್ಲ. ಮಾಡಿದ್ದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು, ಬೆಲೆ ಕೊಡ್ಬೇಕು. ಅವಾಗ ಒಂದ್ ಮಾಡಕ್ ನಮಗೂ ಖುಷಿ ಆಗುತ್ತೆ. ಸಾಕು, ಎಷ್ಟೊಂದಾಯ್ತು. ಎಷ್ಟು ಬೇಕೋ ಅಷ್ಟು ಉಪಯೋಗಿಸೋಣ. ಇದಿಷ್ಟು ಎತ್ತಿಟ್ಟಿರ್ತೀನಿ. ನೋಡಿ, ಇಷ್ಟ ಆಗಿದೆ ಆಯ್ತಾ. ಇಲ್ಲಿ ಕಾಣ್ತಾ ಇದೆಯಾ? ತೋರಿಸ್ತೀನಿ ತಡೀರಿ. ಎತ್ತಿಡ್ತೀನಿ ಇವಾಗ. ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡುವ. ಈ ತೆಂಗಿನಕಾಯಿ ಅಲ್ಲಿಗೆ ಕೆಲಸ ಮಾಡ್ಕೊಂಡ್ಬಿಟ್ರೆ ಬೇಗ ಕೆಲಸಗಳು ಸಾಗತ್ತಪ್ಲಾಗ. ಮೆಂತ್ಯ ಒಂದು ಹಾಕಿ ತೆಕ್ಕೊಳ್ಳೋಣ. ಮೆಂತ್ಯ ಓಕೆ, ಮೆಂತ್ಯ ರೆಡಿ ಆಯ್ತು, ತೆಂಗಿನಕಾಯಿ ರೆಡಿ ಆಯ್ತು. ಓಕೆನಾ? ತೆಂಗಿನ ತುರಿಯಮಣೆ ಎತ್ತಿಟ್ಬಿಡುವ. ತೊಳ್ಕೊಂಡು ತುರಿಯಮಣೆ ಹಂಗೆ ಸ್ವಲ್ಪ ತೊಳೆದಿಟ್ಬಿಟ್ರೆ ಬೇಗ ಕೆಲಸಗಳಾಗುತ್ತೆ. ಅವಾಗಿಂದ ಅವಾಗ ಮಾಡ್ಕೊಂಡ್ಬಿಟ್ರೆ ಕೆಲ್ಸಗಳು ಸಾಗತ್ ಬೇಗ. ಡೈಲಿ ಒರೆಸ್ಬಿಡೋದು, ತುರ್ದಿರೋ ಕಡೆ ಒರೆಸ್ಬಿಟ್ರೆ ಕೆಲಸ. ಇವಾಗ ನೋಡೋಣ ನೆಕ್ಸ್ಟ್. ಈಗ ಸ್ವಲ್ಪ ಇನ್ನೂ ಬೇಳೆ ಬೇಯ್ತಾ ಇರುತ್ತೆ, ಸೌಟೆಲ್ಲ ತೆಕ್ಕೊಳ್ಳೋಣ. ಬೇಯಲಿ, ಚೆನ್ನಾಗಿ ಬೇಯ್ಬೇಕಿಲ್ಲ ಅಂದ್ರೆ ಸರಿ ಹೋಗಲ್ಲ. ನಾನ್ ಬೇರೆ ಡೈರೆಕ್ಟ್ ಆಗಿ ಬೇಯಿಸ್ತಿರೋದಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ. ಗ್ಯಾಸ್ ಆಕ್ಚುಲಿ ಕುಕ್ಕರ್ಗಿಂತ ಡೈರೆಕ್ಟ್ ಬೇಯಿಸುವಾಗ ಸ್ವಲ್ಪ ಎಕ್ಸ್ಟ್ರಾ ಗ್ಯಾಸ್ ಇದಾಗುತ್ತೆ, ಖರ್ಚಾಗುತ್ತೆ. ಆದ್ರೆ ಹೆಲ್ತ್ ಒಳ್ಳೇದು ಅಲ್ವಾ ಗ್ಯಾಸ್. ಐ ಮೀನ್ ಶುಗರ್. ನಾನ್ ನೋಡಿ ಏನದು ಕುಕ್ಕರ್ ಅಲ್ಲಿ ಯೂಸ್ ಮಾಡಿದ್ರೆ ಶುಗರ್ ಬರುತ್ತೆ ಬೇಗ, ಡಯಾಬಿಟಿಸ್ ಎಲ್ಲ ಬರುತ್ತೆ. ಈಗ ಆಲ್ರೆಡಿ ಬಂದಿರೋರು ಕೂಡ ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡ್ರೆ ಶುಗರ್ ಕಂಟ್ರೋಲ್ ತರ್ಬೋದು ಅಲ್ವಾ. ಅದೇ ನಾನು ಹೇಳುದು. ಈಗ ಅಮ್ಮಂಗೂ ಅದೇ ಹೇಳ್ತಾ ಇರ್ತೀನಿ, ಮಾತ್ರೆಗಳು ತಗೊಳ್ತಾ ಇರ್ತಾರಲ್ಲ, ಮಾತ್ರೆನೆಲ್ಲ ಹಾಗೆ ಮಾಡ್ಕೊಳ್ಳಿ. ಆಗುತ್ತೆ, ಖಂಡಿತ ಆಗುತ್ತೆ. ಬೇಕಾದಷ್ಟು ಆಪ್ಷನ್ ಇದೆ. ಬಟ್ ಅವ್ರು ಬ್ಯುಸಿ, ನನ್ನ ಮಾತು ಅವ್ರಿಗೆ ಕೇಳೋದಕ್ಕೂ ಪುರ್ಸೊತ್ತಿರಲ್ಲ. ಪಾಪ ಅಲ್ಗೂ ಆಯ್ತು ಅಂತಾರೆ. ಆದ್ರೂ ಮಾತ್ರೆ ಅಂತೂ ನಿಲ್ಸಿಲ್ಲ ಇನ್ನ. ಸಾಧ್ಯ ಇದೆ, ಅದಕ್ಕೆ ಆಪ್ಷನ್ ಇದೆ ಮಾತ್ರ. ಅದು ಹೇಗೆ ಅಂತ ಇನ್ನೊಂದು ವಿಡಿಯೋಲಿ ಹೇಳ್ತೀನಿ. ಅವರೇ ನಮ್ಮಮ್ಮನೇ ಒಂದು ಚಾನೆಲ್ ಕೂಡ ತೋರಿಸಿದ್ರು ನನಗೆ ಅವಾಗ್ಲೇ 2017-18 ಟೈಮಲ್ಲಿ.
ಸಾತ್ವಿಕ್ ಮೂವ್ಮೆಂಟ್ ಅಂತ ಒಂದ್ ಚಾನಲ್, ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಾರೆ ಡಯಾಬಿಟಿಸ್ ಮಾತ್ರೆ ಇಲ್ದ್ರೆ ಹ್ಯಾಕ್ ಸರಿ ಮಾಡ್ಕೊಳ್ಬೋದು ಅಂತ. ಅದನ್ನ ಫಾಲೋ ಮಾಡ್ಬಿಟ್ರೆ ಸಾಕು ಆಯ್ತಾ. ಈಗ ಸ್ವಲ್ಪ ಕೊತ್ತಂಬರಿ ಕರ್ಬೇವೆಲ್ಲ ಫ್ರಿಜ್ ಇಟ್ಬಿಡುವ. ಇವತ್ತು ಬಂದ್ಮೇಲೆ ಎಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಳ್ತೀನಿ, ಇದೆಲ್ಲ ಬಿಡಿಸಿಡ್ಬೇಕಾಗತ್ತೆ. ಈಗ ಹಾಗಾಗಿ ಇಡೋಣ, ಟೈಮ್ ಇಲ್ಲ. ಈಗ ಬೇಳೆ ಸ್ವಲ್ಪ ಬೇಯೋವರೆಗೂ ನಂಗೊಂಚೂರು ಬ್ರೇಕು. ಸ್ವಲ್ಪ ಮೊನ್ನೆ ನಾನು ಆಕ್ಚುಲಿ 2-3 ಡೇಸ್ ಮುಂಚೆ ವ್ಲಾಗ್ಸ್ ಅಲ್ಲಿ ಇನ್ಸ್ಟಾಮಾರ್ಟ್ ಅಲ್ಲಿ ಇದು ತಗೊಂಡಿದ್ದೆ ದ್ರಾಕ್ಷಿ, ಅದ್ರದ್ದು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅನ್ಸತ್ತಿನ, ಮಾಡ್ತೀನಿ ಆಯ್ತಾ. ಇದು ಅದನ್ನ ಸ್ವಲ್ಪ ತೊಳೆದು ಇಟ್ಕೊಳ್ತೀನಿ, ಇದನ್ನು ತಗೊಂಡ್ ಹೋಗಕ್ ಆಗುತ್ತೆ, ಹಾಗೂ ಇದೆಯಲ್ವಾ ಸದ್ಯ ತೊಳೆದ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ಅಷ್ಟು ತಗೊಂಡ್ಬಿಡ್ತೀನಿ, ಒಂದು 200 ಗ್ರಾಮ್ಸ್ ತಗೊಂಡಿದ್ದೆ ಆಯ್ತಾ ದ್ರಾಕ್ಷಿ. ಚೆನ್ನಾಗಿ ತೊಳೆದು ಇಟ್ಕೊಂಡ್ಬಿಡ್ತೀನಿ ನೋಡಿ. ಈ ಟೈಪ್ ದ್ರಾಕ್ಷಿ ತಗೊಂಡಿದ್ದು. ಸೊ ಇದನ್ನ ತೊಳೆದು ಇಟ್ಕೊಳ್ತೀನಿ. ಈಗ ಫ್ರಿಡ್ಜ್ ತೆಗದ್ನಲ್ಲ, ಹಾಗಾಗಿ ನನ್ಗೆ ಅದು ಕಾಣ್ತು, ಇಲ್ಲಾಂದ್ರೆ ಮರ್ತ್ ಬಿಡ್ತಾ ಇದ್ದೆ. ನನ್ಗೂ ಒಂಥರ ಸಮಾಧಾನ ಕರೆಕ್ಟ್ ಆಗಿ. ಈಗ ನೋಡಿ ಇವನು ಹೊರಟ್ಬಿಟ್ಮೇಲೆ ಆಮೇಲೆ ನಾನಿದ್ದು ದ್ರಾಕ್ಷಿ ಒಬ್ಬ ತಿನ್ನುವಾಗ ಅನ್ಸುತ್ತೆ, ಅಯ್ಯೋ ಇನ್ನ ದ್ರಾಕ್ಷಿ ತಗೊಂಡ್ ಹೋಗೋದಿತ್ತಲ್ಲ ಅಂತ ಅನ್ಸ್ಬಿಡುತ್ತೆ. ಅದಕ್ಕೋಸ್ಕರ ಸೊ ಎಲ್ಲ ಬಿಡಿಸ್ಕೊಳ್ತಾ ಇದೀನಿ ಇದು ಕಡ್ಡಿಯಿಂದ. ಹುಳಿ ಇದೆಯೋ ಸ್ವೀಟ್ ಇದೆಯೋ ಗೊತ್ತಿಲ್ಲ, ಬಟ್ ಹೆಲ್ತ್ ಒಳ್ಳೇದು ತಿನ್ನೋದು, ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಇಮ್ಯುನಿಟಿ, ವಿಟಮಿನ್ ಸಿ ಎಲ್ಲ ಇರುತ್ತಲ್ಲ. ಚೆನ್ನಾಗಿ ನೀರ್ ಹಾಕಿಟ್ಬಿಡ, ನೀರು ಉಪ್ಪು ಹಾಕಿಟ್ಬಿಡ್ತೀನಿ ಫಸ್ಟ್. ಒಂದ್ಸತಿ ತೊಳಿತೀನಿ ಚೆನ್ನಾಗಿ ನೋಡಿ, ಅಷ್ಟೊಂದ್ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಬೇಳೆ ಬೇಯ್ತಾ ಇದೆ, ತೊಳೆದ್ಬಿಟ್ಟು ಮತ್ತಿನ್ನೊಂದ್ಸತಿ ನೀರು ಹಾಕಿ ಉಪ್ಪು ಹಾಕಿ ಇಡೋಣ. ಎಸ್, ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಹಾಕಿಟ್ಬಿಟ್ರೆ, ಯಾಕಂದ್ರೆ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರಲ್ಲ ಸ್ನೇಹಿತರೆ, ನಾವೇನೇ ತೊಳೆಯುವಾಗ್ಲೂ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಸ್ವಲ್ಪನಾದ್ರೂ, ಪೂರ್ತಿ ಕೆಮಿಕಲ್ಸ್ ಹೋಗದೆ ಇದ್ರು ಸ್ವಲ್ಪ ತಡಿಬೋದು, ಒಂದ್ ಸ್ವಲ್ಪ ವರ್ಷ ಎಕ್ಸ್ಟ್ರಾ ಬದುಕ್ಬೋದು ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಇವಾಗೆಲ್ಲ ಫುಡ್ ಕೆಮಿಕಲ್ ಅಲ್ವಾ, ಅಷ್ಟೇ. ಇಷ್ಟ ಆಗುತ್ತೆ ಅಷ್ಟು ಪ್ರಯತ್ನ ಮಾಡೋದಷ್ಟೇ. ನಾವೇನ್ ಇಲ್ಲೇ ಊಟ ಉಡ್ಕೊಂಡಿರ್ತೀವ, ಎಲ್ರೂ ಒಂದ್ ದಿವಸ ಹೋಗ್ಲೇಬೇಕಲ್ವಾ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡೋದು, ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ ಅಲ್ವಾ. ಸೊ ಇವಾಗ ಮೊಸರು ಒಂದಕ್ಕೆ ಹಾಕಿಟ್ಕೊಂಡ್ಬಿಡ್ತೀನಿ. ನಿನ್ನೆದಿತ್ತಲ್ಲ ಮೊಸರುದು, ಅದ್ರಲ್ಲೇ ಹಾಕ್ಬಿಡ್ತೀನಿ. ಯಾಕಂದ್ರೆ ಇದ್ರಲ್ಲಿ ಒಂಚೂರು ಇದಷ್ಟೇ, ಏನು 1-2 ಸ್ಪೂನ್ ಇರ್ಬೋದೇನೋ, 1 ಸ್ಪೂನ್ ಅಷ್ಟಿದೆ, ಅದೇ ಹಾಕ್ಬಿಡ್ತೀನಿ. ಫ್ರೆಶ್ ಇದೆಯಲ್ಲ, ಇನ್ನ ಕಟ್ ಮಾಡಿದಕ್ಕೆ ಹಾಕ್ಬಿಟ್ರೆ ನನ್ ಕೆಲ್ಸ ಮುಗಿಯುತ್ತೆ. ನೋಡಿ, ನೋಡಕ್ ಒಂದ್ ಸ್ವಲ್ಪನೇ, ಬಟ್ ಎಷ್ಟು ಕೆಲ್ಸ ಇರುತ್ತೆ ಅಡ್ಗೆ ಮನೆ ಅಂತಂದ್ರೆ. ಅದಕ್ಕೆ ನಾನೇನ್ ಹೇಳೋದು, ಗಂಡ್ಮಕ್ಳುನು ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಮಾಡೋದ್ ಕಲಿಬೇಕು ಆಯ್ತಾ. ಗಂಡ್ಮಕ್ಳುನು ಏನ್ ಅಡ್ಗೆ ಮನೆ ಕೆಲ್ಸ ಮಾಡೋದು ತಪ್ಪಲ್ಲ, ಯಾವ್ದೇ ಕಾರಣಕ್ಕೂ ತಪ್ಪಲ್ಲ. ಅವಾಗ ಗಂಡ್ಮಕ್ಳು ಗೌರವನೂ ಜಾಸ್ತಿ ಆಗುತ್ತೆ ಆಯ್ತಾ. ಆಯ್ತು, ಹೇಳ್ಕೊಡ್ಬೇಕು ಮನೆಯಲ್ಲಿ, ತಾಯಂದ್ರು ಹೇಳ್ಕೊಡ್ಬೇಕು ಮನೇಲಿ ಸ್ವಲ್ಪ ಕೆಲ್ಸಗಳೆಲ್ಲ ಮಾಡೋದು. ಇಲ್ಲಾಂದ್ರೆ ಅವ್ರಿಗೆ ಬರ್ಡನ್ ಬಿಡುತ್ತೆ. ಈಗ ತಾಯಿ ಮಗ ಇದ್ರೆ ಮಗ ಕೆಲ್ಸ ಮಾಡಿಲ್ಲ ಅಂದ್ರೆ ತಾಯಿ ಒಬ್ರಿಗೆ ಬರ್ಡನ್ ಬೀಳುತ್ತೆ. ಹೇಳ್ಕೊಡ್ಬೇಕು ಆಯ್ತಾ. ಒಬ್ರಿಗೆ ಬರ್ಡನ್ ಬೀಳುತ್ತೆ ಅನ್ನೋದಕ್ಕಿಂತ ಇವಾಗ ಯಾರೇ ಆಗ್ಲಿ ಒಬ್ಬರೇ ಬದುಕದ್ ಕಲಿಬೇಕು. ಕೆಲವ್ರು ಹೇಳ್ಕೊಡ್ಲಿಲ್ಲ ಅಂದ್ರೂ ಅವರೇ ತಿಳ್ಕೊಂಡ್ ಕಲ್ತ್ಕೊಳ್ತಾರೆ. ಏನ್ ಹೇಳ್ಸ್ಕೊಳ್ಬೇಕು ಅಂತಾನೆ ಏನೂ ಇಲ್ಲ, ಅಂತ ಮಕ್ಳು ಇರ್ತಾರೆ. ಕೆಲವ್ರು ಎಷ್ಟು ಹೇಳಿದ್ರು ತಿಳ್ಕೊಳಲ್ಲ, ಆತರ. ಈಗ ಆಚೆ ಹೋಗಿ ದುಡಿತಾರೆ ಆಯ್ತಾ. ಹಾಗಂತೇಳಿ ಈಗ ಹೆಣ್ಮಕ್ಳು ಆಚೆನೂ ದುಡಿತಾರೆ, ಮನೇಲೂ ದುಡಿತಾರೆ ಅಲ್ವಾ. ಆತರ ಎಲ್ಲಾರು ಗಂಡಸರು ಸರಿ ಹೆಂಗಸರು ಸರಿ ಎಲ್ಲಾ ತರ ಕೆಲ್ಸ ಕಲ್ತಿರ್ಬೇಕು. ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂದ್ರೆ ಬದುಕಕ್ ಆಗಲ್ಲ ಆಯ್ತಾ. ಓಕೆ, ಆಲ್ಮೋಸ್ಟ್ ಬೇಳೆ ಹೋಯ್ತು. ಇವಾಗ ಅನ್ನ ಎಷ್ಟಕ್ಕೆ ಬಂದಿದೆ ನೋಡೋಣ. ಅನ್ನ ಕೂಡ ಅನ್ನ ಇನ್ನ ಆಗ್ತಾ ಇದೆ, ಇನ್ನ ಟೈಮ್ ಇದೆ ತಗೊಳ್ತದು. ಬೇಳೆನು ಬೇಯ್ತಾ ಇದೆ, ಚೆನ್ನಾಗಿ ಬೇಯಲಿ ಬೇಳೆ. ಮೇನ್ ಬೇಳೆ ಬೇಯೋದೇ ಟೈಮ್ ತಗೊಳ್ಳೋದು ಸ್ನೇಹಿತರೆ, ಬೇರೆ ಎಲ್ಲ ಬೇಗ ಆಗ್ಬಿಡುತ್ತೆ. ಹಾಗಾಗಿ ಈಗ ಏನ್ ಮಾಡ್ತೀನಿ ಗೊತ್ತಾ, ನಾನು ಸ್ವಲ್ಪ ಕಾಯಿ ತುರಿನ ಇಲ್ಲಿ ಇಟ್ಕೊಳ್ತೀನಿ, ಹಾಗೆ ಮೇಲೆ ಹಾಕೋದಕ್ಕೆ. ಇನ್ನೊಂದಷ್ಟು ಕಾಯಿ ತುರಿನ ಚೆನ್ನಾಗಿ ಕಿವುಚ್ಬಿಟ್ಟು ಅದ್ರದ್ದು ನೀರ್ ತೆಕ್ಕೊಳ್ತೀನಿ. ನಾನೇನಿಲ್ಲಿ ಮಿಕ್ಸಿ ಯೂಸ್ ಮಾಡಲ್ಲ. ಹಾಗೆ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಳ್ಳೋದು. ಅದು ಆಕ್ಚುಲಿ ನೀರು ಕುಡಿಯೋ ನೀರೇನೆ, ಕೆಳಗಡೆ ಬಾವಿ ಇರುತ್ತೆ, ಅದ್ರದ್ದೇನೆ ಇವ್ರು ಕನೆಕ್ಟ್ ಮಾಡಿದ್ದಾರೆ.
ಐ ಮೀನ್ ಭೂಮಿದನೆ ನೀರು, ಹಾಗಾಗಿ ಗ್ರೌಂಡ್ ವಾಟರ್. ಹಾಗಾಗಿ ನಾನು ಇದು ಹೇಗೂ ಬಿಸಿ ಮಾಡ್ತೀವಲ್ಲ, ಹಾಗಾಗಿ ಅದೇ ಯೂಸ್ ಮಾಡ್ತೀನಿ ನಾನು. ಚೆನ್ನಾಗಿ ಇದನ್ನ ನೋಡಿ ಕಿವುಚ್ಕೊಂಡ್ಬಿಟ್ರೆ ಕಾಣ್ತಾ ಇಲ್ಲ ಅನ್ಸುತ್ತೆ, ಸ್ವಲ್ಪ ಕಾಣಿಸ್ಬಿಟ್ಟು ಕಿವುಚ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ಕಾಯಿ ಹಾಲು ಸ್ವಲ್ಪ ಆಗುತ್ತೆ. ಆಮೇಲೆ ಇದು ತುರಿದಿರೋದೊಂದು ಸ್ವಲ್ಪ ಹಾಕೊಳ್ತೀನಿ. ಸ್ವಲ್ಪ ಇದು ನೆನೆಯಲಿ, ಸ್ವಲ್ಪ ಕಾಯಿ ಹಾಲು ಅದು ಸ್ವಲ್ಪ ಬಿಟ್ಕೊಳ್ಳಿ, ಮತ್ತೆ ಕಿವುಚಿ ಹಾಲು ತೆಕ್ಕೊಳ್ತೀನಿ. ಈಗ ಬೇಳೆ ಇನ್ನೂ ಬೇಯತ್ತಪ್ಪ, ಇನ್ನೊಂದು 15 ಮಿನಿಟ್ಸ್ ಆಗ್ಬೋದು. ಇದು ಯಾವ್ದೇ ಕಾರಣಕ್ಕೂ ಕುಕ್ಕರ್ ಯೂಸ್ ಮಾಡಬಾರ್ದು ಅಂತ ನಾನು. ಓಕೆ, ಐ ಮೀನ್ ಅದು ಸರಿನೂ ಮಾಡ್ಸಿಲ್ಲ, ಹಾಳಾಗಿದ್ಮೇಲಿಂದ ಕುಕ್ಕರ್ ನಾನು ಸರಿನೂ ಮಾಡ್ಸಿಲ್ಲ, ಅದು ಮುಚ್ಚಳ ಹಾಳಾದ್ಮೇಲೆ. ಒಂದ್ ಸ್ವಲ್ಪ ಹೊಟ್ಟೆ ಬೊಜ್ಜು ಬರ್ತಾ ಇದೆ ಸ್ನೇಹಿತರೆ, ಸರಿ ಮಾಡ್ಕೊಳ್ಬೇಕು. ನೋಡಿ ಶಾರ್ಟ್ಸ್ ಹಾಕೊಂಡ್ಬಿಟ್ಟಿದೀನಿ, ನನ್ಗೆ ಏನ್ ಫ್ರೀ ಅನ್ಸುತ್ತೆ ಆತರ ಹಾಕೊಳ್ಳೋದು. ಸೊ ನೀವು ಅಷ್ಟೇ ಸ್ನೇಹಿತರೆ, ನಿಮ್ಗೆ ಯಾವ ರೀತಿ ಇರ್ಬೇಕು ಅನ್ಸುತ್ತೋ ಅದೇ ರೀತಿ ಇರಿ. ಬಟ್ ಇನ್ನೊಬ್ರಿಗೆ ತೊಂದರೆ ಕೊಡದೇ ಇರೋ ತರ ಬದುಕಿದ್ರೆ ಅಷ್ಟೇ ಸಾಕು. ಯಾರೇನ್ ಅನ್ಕೊಳ್ತಾರ ಅಂತ ಅನ್ಕೊಂಡ್ ಬದುಕಿದ್ರೆ ನಾವ್ ಯಾವಾಗ ನೆಮ್ಮದಿಯಿಂದ ಬದುಕೋಕ್ ಸಾಧ್ಯ ಅಲ್ವಾ? ಸ್ವಲ್ಪ ಆಗ್ಲಿ, ಮತ್ತೆ ಬೇಳೆ ಬೆಂದ ಮೇಲೆ ತೋರಿಸ್ತೀನಿ ನಿಮ್ಗೆ. ಸುಮ್ನೆ ಇವಾಗ ಲೇಟ್ ಆಯ್ತು, ನೋಡೋಣ. ಈಗ ನಾನು ನೆಕ್ಸ್ಟ್ ಏನ್ ಕೆಲಸ ಇದೆ ನೋಡ್ಕೊಳ್ಬೇಕು. ಇದೊಂದ್ ಸ್ವಲ್ಪ ಚಾರ್ಜ್ ಮಾಡ್ಕೊಳ್ಬೇಕು ಫೋನು. ಟೈಮ್ ಎಷ್ಟಾಯ್ತು ಗೊತ್ತಾ? ಈಗ 12:24 ಆಯ್ತು. 1 ಗಂಟೆ ಒಳಗಾದ್ರೂ ಮುಗಿಸ್ಕೋಬೇಕೆಲ್ಲ. ಸ್ವಲ್ಪ ಚಾರ್ಜ್ ಹಾಕ್ತೀನಿ ಫೋನ್. ಓಕೆನಾ? ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೋಡಿ ಮೆಂತ್ಯ ಬೇಳೆ ಹುಳಿಗೆ ನಾನಿಲ್ಲಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ ಇಷ್ಟು ತುರಿದಿರೋದು ಇಟ್ಕೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ನೀರ್ ಹಾಕಿ ಹೀಗೆ ಇಟ್ಟಿದ್ದೀನಿ. ಇದನ್ನ ಕಿವುಚ್ಬಿಟ್ಟು ಹಾಲು ತೆಕ್ಕೊಳ್ತೀನಿ. ಟೊಮೆಟೊ 2 ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವು ಒಂದ್ ಸ್ವಲ್ಪ. ಸೊ ಇಲ್ಲಿ ಹುಣಸೆ ಹಣ್ಣು ಇದು ಕಿವುಚ್ಬೇಕು, ಇದು ನೆನ್ಸಿಟ್ಟಿದ್ದೀನಿ. ಮತ್ತೆ ಇಲ್ಲಿ ದ್ರಾಕ್ಷಿ ಆಕ್ಚುಲಿ ಇದು ಇಟ್ಟಿದ್ದೀನಿ ಹಾಗೆ ತಗೊಂಡ್ ಹೋಗೋಣ ಅಂತ ಹೇಳಿ. ಮೊಸರು ಬೇಕಾಗುತ್ತಲ್ವಾ, ಇದು ಒಂದಕ್ಕೆ ಹಾಕಿಟ್ಟಿದ್ದೀನಿ. ಫ್ರಿಜ್ ಅಲ್ಲಿ ಇಡ್ತೀನಿ, ಸ್ವಲ್ಪ ತಗೊಂಡೋಗೋದಕ್ಕೆ ಒಂದ್ ಸ್ವಲ್ಪ ಯೂಸ್ ಮಾಡ್ತೀನಿ. ಮೆಂತ್ಯ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಡಬ್ಬಿಗೆ ಹಂಚ್ಕೋಬೇಕು ಇವಾಗ. ನೋಡೋಣ. ಇಲ್ಲಿ ಅನ್ನ ರೆಡಿ ಆಗ್ತಾ ಇದೆ. ಬೇಳೆ ಎಷ್ಟು ಬೆಂದಿದೆ ಗೊತ್ತಾ? ನೋಡಿ, ಇನ್ನೊಂದ್ ಸ್ವಲ್ಪ ಬೇಯಬೇಕು. ಬೇಯಲಿ, ಇನ್ನೊಂದ್ ಸ್ವಲ್ಪ ಬೆಂದ್ರೆ ಚೆನ್ನಾಗುತ್ತೆ. ಬೇಯ್ಬೇಕಾದ್ ಚೆನ್ನಾಗಿ, ಇಲ್ಲಾಂದ್ರೆ ಬೇಳೆ ಚೆನ್ನಾಗಿರಲ್ಲ. ಸೊ ಬೇಯಲಿ ಇದು, ಅನ್ನೊಂದ್ ಸ್ವಲ್ಪ ಆಗ್ಲಿ. ಸ್ನೇಹಿತರೆ ಬೇಳೆ ಬೆಂದಿದೆ. ನಾನಿಲ್ಲಿ ಒಂದಿಷ್ಟು ಮೆಂತ್ಯ ಇಟ್ಕೊಳ್ತಾ ಇದ್ದೀನಿ, ಇದರಿಂದ ಹಾಕೋ ಈಜಿ ಆಗುತ್ತೆ ಅಂತ ಹೇಳಿ ಇದಕ್ಕೆ ಹಾಕಿ ಇಟ್ಕೋತೀನಿ ಮುಚ್ಲಿಕ್ಕೆ. ಸೊ ನೀಟ್ಗೆ ಓಡಾಡ್ತಾ ಇದೆ. ಓಕೆ, ಸೊ ನೋಡಿ ಇದಿಷ್ಟು ಮೆಂತ್ಯ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಇದೆ ಇವಾಗ. ಈಗ ಬೇಳೆ ಕೂಡ ಬೆಂದಿದೆ ನೋಡಿ, ಚೆನ್ನಾಗಿ ಬೇಳೆ ಬಂದಿದೆ. ಈ ತರ ಬೆಂದ್ಬಿಟ್ರೆ ಈಸಿ ಆಗತ್ತೆ ಮಾಡೋದಕ್ಕೆ. ಈಗ ಒಲೆ ಆನ್ ಮಾಡಿ ಫಸ್ಟ್ ಆಯಿಲ್ ಹಾಕೋಣ. ಸ್ನೇಹಿತರೆ ಒಲೆ ಆನ್ ಮಾಡಿದೀನಿ, ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದೀನಿ ಫಸ್ಟ್ಗೆ. ಸಾಕಾಗ್ಬೋದು, ಇಷ್ಟು ಸಾಕು. ಇಷ್ಟು ಆಯಿಲ್ ಹಾಕಿದೀನಿ. ತುಪ್ಪ ಕೂಡ ಇಲ್ಲಿ ಇಟ್ಕೊಂಡಿದೀನಿ ಒಂದ್ ಸ್ವಲ್ಪ. ಇವಾಗ ಹಾಕ್ತೀನಿ, ಮಿಕ್ಕಿರೋದು ಆಮೇಲೆ ಹಾಕ್ತೀನಿ. ಸಾರಾಗುವಾಗ ಒಂದ್ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಕರಗ್ಲಿ. ಈಗ ನಾವು ಒಂದೊಂದಾಗೆ ಸಾಸಿವೆ ಎಲ್ಲ ಹಾಕೊಳ್ಳೋಣ. ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆ, ಮೆಂತ್ಯ, ಕರಿಬೇವೆಲ್ಲ ಹಾಕ್ತೀನಿ, ಟೊಮೆಟೊ ಹಾಕ್ತೀನಿ. ಮತ್ತೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಟೊಮೆಟೊ ಹಾಕ್ತೀನಿ. ಅದಾದ್ಮೇಲೆ ಬೇಳೆ ಹಾಕೊಳ್ತೀನಿ. ಸ್ವಲ್ಪ ಇದು ಫ್ರೈ ಆಗ್ಬೇಕು, ಆಮೇಲೆ ಬೇಳೆ ಹಾಕೊಳ್ತೀನಿ. ಕಾಯ್ತಾ ಇದೆ, ಚೆನ್ನಾಗಿ ಕಾಯಿಲಿ. ಚೆನ್ನಾಗಿ ಕಾದಿದೆ. ಸಾಸಿವೆ ಹಾಕೊಳ್ತೀನಿ ಫಸ್ಟ್. ಸಾಸಿವೆ ಸಿಡಿಲಿ, ಮೆಂತ್ಯ ಹಾಕೊಳ್ಳೋಣ. ಸೌಟ್ ಸ್ವಲ್ಪ ಬೇಳೆ ಆಗಿದೆ, ಬೇರೆದೇನಾದ್ರು ತಗೊಳ್ತೀನಿ ಫಸ್ಟ್ ಫ್ರೈ ಮಾಡೋದಕ್ಕೆ. ಜಾರಿಕಾಯಿ ಏನಾದ್ರು ತೆಕ್ಕೊಳ್ತೀನಿ. ರೀತಿ ಇದೆ ಅಲ್ವಾ? ಎಲ್ಲ ಸ್ವಲ್ಪ ಚೆನ್ನಾಗಿ ಜೋಡಿಸಿಟ್ಟಿದ್ದೀನಿ ಪಾತ್ರೆಗಳು. ಇನ್ನೂ ಸ್ವಲ್ಪ ನೀಟ್ ಮಾಡಬೇಕು, ಯಾವಾಗ ಮಾಡ್ತೀನೋ. ಸೊ ಇಲ್ಲಿ ಜಾರಿಕಾಯಿ ತಗೊಂಡಿದ್ದೀನಿ, ಹಿಡಿತಾ ಇದೆ ನೋಡಿ. ಇವಾಗ ಮೆಂತ್ಯ ಹಾಕೋಣ. ಬ್ಲರ್ರೇ ಕಾಣಿಸಪ್ಪ. ಮೆಂತ್ಯ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಉರಿ ಇಟ್ಕೊಳ್ಬೇಕಾಯ್ತಾ, ತುಂಬಾ ಸೀದೋಗುತ್ತಿಲ್ಲ ಅಂದ್ರೆ. ಸ್ವಲ್ಪ ಚೆನ್ನಾಗಿದ್ದು ಫ್ರೈ ಆಗ್ಲಿ. ಮೆಂತ್ಯ ತುಂಬಾ ಜಾಸ್ತಿ ಹಾಕಿದ್ರು ಕಹಿ ಆಗುತ್ತೆ, ತುಂಬಾ ಕಮ್ಮಿ ಹಾಕಿದ್ರು ಅಷ್ಟು ಚೆನ್ನಾಗಿರಲ್ಲ.
ಮತ್ತೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಬೇಕು, ಅವಾಗ ಕಹಿ ಅಂಶ ಹೋಗುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಮೆಂತ್ಯ ಬೇಳೆ ಹುಳಿ ರೆಡಿ ಮಾಡ್ತಾ ಇದೀನಿ. ಯಾರ್ಯಾರಿಗೆ ಬೇಕು ಮೆಂತ್ಯ ಬೇಳೆ ಹುಳಿ ಕಮೆಂಟ್ ಮಾಡಿ. ನನ್ ಗೊತ್ತು ನನ್ನ ವಿಡಿಯೋಸ್ ಅಲ್ಲಂತೂ ಕಾಮೆಂಟ್ಗಳೇ ಬರಲ್ಲ. ಒಂದ್ ರೀತಿ ಒಳ್ಳೇದೇನೆ. ಅಯ್ಯೋ ರಾಮ. ಇವಾಗ ಕರ್ಬೇವು ಹಾಕೋಣ, ಟೊಮೆಟೊ ಹಾಕೋಣ. ಅದು ಮಿಕ್ಕಿರೋದು ಹಾಕ್ತೀನಿ ಮತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗ್ಬೇಕು. ಸ್ವಲ್ಪ ಉಪ್ಪು ಅರಿಶಿನ ಹಾಕೋಣ. ಸ್ವಲ್ಪ ಒಂದ್ಸತಿ ತಿರುಗಿಸ್ ಬಿಡ್ಬೇಕು, ಫ್ರೈ ಆಗ್ತದೆ. ಅದ್ರ ಪಾಡಿಗೆ ಅದು ಫ್ರೈ ಆಗುತ್ತೆ. ಸ್ವಲ್ಪ ಉಪ್ಪು ಅರಿಶಿನ ಹಾಕೋಣ. ಸಾರಿ, ಇದೆಲ್ಲ ಶೇಂಗಾ ಪುಡಿ ತಗೊಳಕ್ ಹೋಗ್ತಾ ಇದ್ದೆ. ಉಪ್ಪು ಹಾಕೋಣ. ಮತ್ತೆ ನೋಡ್ಕೊಂಡು ಹಾಕೋಣ. ಆಮೇಲೆ ಸ್ವಲ್ಪ ಅರಿಶಿನ ಹಾಕುವ. ಇಲ್ಲಿ ನೋಡಿ ತುಪ್ಪದಿಟ್ಟಿದ್ದೆ, ಬಿಸಿಗೆ ಇದಾಗ್ಬಿಟ್ಟು ಏನು ಅನ್ನಕ್ಕೆ ಹಾಕ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಹಾಗೆ ಮಾಡೋಣ. ಇದಲ್ವಾ, ಅನ್ನಕ್ಕೆ ತುಪ್ಪ ಹಾಕ್ಬಿಡೋಣ, ಒಳ್ಳೇದಲ್ಲ. ವೇಸ್ಟ್ ಆಗಲ್ಲ. ವೇಸ್ಟ್ ಆಗ್ಲಿಲ್ಲ ನೋಡಿ. ಸೊ ಆಮೇಲೆ ಇದ್ರ ಮೇಲೆ ಚೂರು ಸಾರು ಹಾಕ್ತೀನಿ, ಯಾವ್ದು ವೇಸ್ಟ್ ಮಾಡಲ್ಲ ನಾನು. ಈಗ ಮತ್ತೆ ಆಮೇಲೆ ಇನ್ನೊಂದ್ ಸ್ವಲ್ಪ ಹಾಕೊಳ್ತೀನಿ ತುಪ್ಪ ಇದಕ್ಕೆ. ಈಗ ಸದ್ಯಕ್ಕೆ ಇದಕ್ಕೆ ಅರಿಶಿನ ಹಾಕೋಣ. ಸ್ವಲ್ಪ ಅರಿಶಿನ ಹಾಕೋಣ. ಇದು ಚೆನ್ನಾಗಿ ಮ್ಯಾಶ್ ಆಗ್ಬೇಕು, ಸ್ವಲ್ಪ ಚೆನ್ನಾಗಿ ಬೇಯ್ಬೇಕಾಯ್ತಾ. ಟೊಮೆಟೊ ಸಾಫ್ಟ್ ಆಗ್ಬೇಕು. ಆಮೇಲೆ ಬೇಳೆ, ಚಿಲ್ಲಿ ಪೌಡ್ರು ಎಲ್ಲ ಹಾಕೋಣ. ಫಸ್ಟ್ ಚಿಲ್ಲಿ ಪೌಡ್ರು ಹಾಕ್ತೀನಿ ನಾನು ಇದಕ್ಕೆ, ಆಮೇಲೆ ಬೇಳೆ ಹಾಕ್ತೀನಿ. ಸ್ವಲ್ಪ ಅವಾಗ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇದು ಸಾಫ್ಟ್ ಆಗೋವರೆಗೂ ಮುಚ್ಚಿಟ್ಬಿಡ್ತೀನಿ ಫಸ್ಟ್. ಬೇಯ್ಲಿ. ನೋಡಿ, ಇಲ್ಲಿ ತೆಂಗಿನ ಹಾಲು ತೆಕ್ಕೊಂಡಿದ್ದೀನಿ ಆಯ್ತಾ. ಇದು ಏನಕ್ಕಾರ ಉಪಯೋಗಿಸ್ತೀನಿ, ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ತೆಂಗಿನ ಹಾಲು ತೆಕ್ಕೊಂಡಿರೋಂಥದ್ದು ಇಲ್ಲಿ ಇದೆಯಲ್ವ, ಇದು ಸಾರಿಗೆ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಇದು ಇದೆ. ಸೊ ಎಲ್ಲ ಸ್ವಲ್ಪ ಮೆಸಿ ಆಗಿದೆ, ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ತೆಗೆದು ಒಂದ್ ಡಬ್ಬಿಗೆ ಹಾಕೊಳ್ತೀನಿ. ಓಕೆನಾ? ಸ್ವಲ್ಪ ಸಾಫ್ಟ್ ಆಗೋಷ್ಟರಲ್ಲಿ ಇದೆಲ್ಲ ಮೆಸಿ ಆಗಿರೋದೆಲ್ಲ ಸ್ವಲ್ಪ ತೆಗಿಯೋಣ. ಟೊಮೆಟೊ ಸಾಫ್ಟ್ ಆಗೋಷ್ಟರಲ್ಲಿ ನಾನಿಲ್ಲಿ ದ್ರಾಕ್ಷಿನ ಎಲ್ಲ ತೆಗೆದು ಒಂದ್ ಡಬ್ಬಿಗೆ ಹಾಕಿಟ್ಕೊಂಡೆ. ಹಾಗೆ ಮೊಸರನ್ನು ಕೂಡ ಒಂದ್ ಡಬ್ಬಿಗೆ ಹಾಕಿಟ್ಕೊಂಡಿದ್ದೆ. ಮಿಕ್ಕಿರೋ ಮೊಸರನ್ನ ಫ್ರಿಜ್ ಅಲ್ಲಿ ಇಟ್ಟೆ. ಹಾಗೆ ನಾನಿಲ್ಲಿ ಟೊಮೆಟೊ ಕೂಡ ಸಾಫ್ಟ್ ಆಯ್ತಾ ಚೆಕ್ ಮಾಡ್ತಾ ಇದೀನಿ. ನೋಡಿ, ಆಲ್ಮೋಸ್ಟ್ ಸಾಫ್ಟ್ ಆಯ್ತು. ಇವಾಗ ಬೇಳೆ ಹಾಕೊಳ್ಳೋಣ ಅಂತ ಹೇಳಿ ಬೇಳೆ ತೆಗ್ದಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದೀನಿ. ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ಬೇಳೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಈ ಒಂದು ಬೇಳೆ ಇರುವಂತಹ ಪಾತ್ರೆಗೆ ನೀರ್ ಹಾಕಿ ಕೂಡ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಈ ರೀತಿ ಬೇಳೆ ಹದವಾಗಿ ಬೆಂದ್ರೆ ಹುಳಿ ತುಂಬಾ ಚೆನ್ನಾಗಾಗುತ್ತೆ. ಈ ಒಂದು ಮೆಂತ್ಯ ಬೇಳೆ ಹುಳಿ. ಇಲ್ಲಿ ನಾನು ಅಡ್ಗೆಗೆ ಕಾಯಿಸಿರೋ ನೀರೇ ಉಪಯೋಗಿಸ್ತಾ ಇದೀನಿ. ಬಿಸಿ ಮಾಡಿ ಇಟ್ಟಿದ್ದೆ ಆಲ್ರೆಡಿ. ಅದೇ ಒಂದು ಬಿಸಿ ಬಿಸಿ ನೀರಿತ್ತಲ್ಲ, ಹಾಗಾಗಿ ಅಡ್ಗೆಗೆ ಅದೇ ಉಪಯೋಗಿಸೋಣ ಅಂತ ಹೇಳಿ ನೀರ್ ತೆಕ್ಕೊಳ್ತಾ ಇದೀನಿ. ಬೇಳೆ ಪಾತ್ರೆ ಇತ್ತಲ್ವಾ, ಬೇಳೆ ಬೇಯಿಸಿರೋ ಪಾತ್ರೆ, ಆ ಪಾತ್ರೆಗೆ ಈ ಒಂದು ಬಿಸಿನೀರನ್ನ ಹಾಕಿ ಚೆನ್ನಾಗಿ ರೀತಿ ಅದರ ಒಂದು ಅಂಶ ಎಲ್ಲ ಬರ್ಲಿ ಅಂತ ಹೇಳಿ ಅದರ ನೀರು ಕೂಡ ಹಾಕೊಳ್ತಾ ಇದೀನಿ ಇಲ್ಲಿ. ಇನ್ನ ಒಂದ್ ಸ್ವಲ್ಪ ನೀರ್ ಹಾಕೊಂಡೆ. ನೋಡಿ, ಯಾವ್ದು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಚೆನ್ನಾಗಿ ನಾನು ಪಾತ್ರೆಯಲ್ಲಿರುವಂತದ್ದೆಲ್ಲ ಬರ್ಲಿ ಅಂತ ಹೇಳಿ ನೀರ್ ಹಾಕೊಂಡು ಈ ರೀತಿ ಇಟ್ಬಿಟ್ಟೆ ಅದು ತೊಳೆಯೋದಕ್ಕೆ. ಸೊ ಇದೆಲ್ಲ ಸ್ವಲ್ಪ ಸೈಡ್ಗೆ ಇಟ್ಕೊಳ್ತಾ ಇದೀನಿ. ಸೌತೆಕಾಯಿ ಕೂಡ ಇದೆ ಹೆಚ್ಚಬೇಕು. ಈ ಒಂದು ಕಾಯಿ ತುರಿ ಹಾಲು ತೆಗ್ದಿರುವಂತದ್ದು ಫ್ರಿಜ್ ಅಲ್ಲಿ ಇಟ್ಬಿಡೋಣ ಅಂತ ಹೇಳಿ ಫ್ರಿಜ್ ಅಲ್ಲಿ ಇಡ್ತಾ ಇದೀನಿ. ಸೊ ಏನಕ್ಕಾದ್ರೂ ಯೂಸ್ ಮಾಡ್ಬೋದು, ಬಿಸಾಕೋದ್ ಬೇಡ ಅಂತ ಹೇಳಿ ಹಾಲು ತೆಗ್ದಿರುವಂತದ್ದು. ನೋಡಿ, ಇಲ್ಲಿ ಈ ರೀತಿ ಹಾಲು ಇಟ್ಕೊಂಡಿದ್ದೆ ಅಲ್ವಾ, ಕಾಯಿ ಹಾಲು, ಅದನ್ನ ಹಾಕೋಣ ಅಂತ ಅನ್ಕೊಂಡೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ, ಒಂಚೂರ್ ಬಿಸಿ ಆಗ್ಲಿ ಅಂತ ಹೇಳಿ ಮತ್ತೆ ವಾಪಸ್ ಅಲ್ಲೇ ಇಟ್ಟೆ. ಸ್ವಲ್ಪ ಕುದಿ ಬರ್ಲಿ ಅಂತ ಹೇಳಿ ಅಷ್ಟೇನೆ. ಯಾಕಂದ್ರೆ ಕಾಯಿ ಹಾಲು ಹಾಕದ್ಮೇಲೆ ತುಂಬಾ ಕುದಿಬಾರ್ದಲ್ವಾ, ಹಾಗಾಗಿ ಒಂದ್ ಸ್ವಲ್ಪ ಕುದಿ ಬರ್ಲಿ. ಇದೊಂದು ಬೇಳೆ ಎಲ್ಲ ಹಾಕಿದೀನಲ್ಲ. ಚಿಲ್ಲಿ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ. ಆಕ್ಚುಲಿ ಬೇಳೆ ಹಾಕೋದಕ್ ಮುಂಚೆನೆ ಚಿಲ್ಲಿ ಪೌಡರ್ ಹಾಕೊಳ್ಬೋದಿತ್ತು, ನಂಗೆ ಮರ್ತೋಯ್ತು. ಈಗ ಹಾಕಿದ್ರು ತೊಂದ್ರೆ ಇಲ್ಲ. ಖಾರ ನೋಡ್ಕೊಂಡು ಹಾಕೊಳ್ಬೇಕು. ತುಂಬಾ ಖಾರ ಆಗೋದ್ರೆ ತಿನ್ನೋದಕ್ ಆಗೋದಿಲ್ಲ.
ಹಾಗಾಗಿ ಮತ್ತೆ ಬೇಕಾದ್ರೆ ಆಮೇಲೆ ಹಾಕೊಳ್ಬಹುದು ಅಂತ ಹೇಳಿ ನಾನು ಕಣ್ಣ ಅಳತೆನಲ್ಲೇನೆ ನೋಡ್ಕೊಂಡು ಈ ಒಂದು ಚಿಲ್ಲಿ ಪೌಡರ್ ಹಾಕೊಂಡೆ. ಈಗ ನಾನು ಈ ಹಂತದಲ್ಲಿ ಹುಣಸೆಹಣ್ಣು ನೆನ್ಸಿಟ್ಟಿದ್ನಲ್ಲ ಅದನ್ನ ಚೆನ್ನಾಗಿ ಕಿವುಚ್ಕೊಂಡು ಹಾಕೊಳ್ತಾ ಇದ್ದೀನಿ. ನೋಡಿ ನೀವು ಈ ರೀತಿ ಚೆನ್ನಾಗಿ ಕಿವುಚ್ಕೊಳ್ಬೇಕು. ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಕಿವುಚ್ಕೊಂಡು ಫಸ್ಟ್ ತೊಳೆದಿರ್ತೀವಲ್ವಾ, ಮಣ್ಣಿನ ಅಂಶ ಎಲ್ಲ ಹೋಗಿರುತ್ತೆ. ಸೊ ಇಲ್ಲಿ ಕಾಯಿ ಹಾಲು ಕೂಡ ರೆಡಿ ಇದೆ, ಹುಣಸೆ ಹಣ್ಣು ಕೂಡ ಕಿವುಚ್ಕೊಳ್ತಾ ಇದೀನಿ. ಇದರ ಒಂದು ನೀರನ್ನ ನಾವು ಹಾಕೊಂಡು ಚೆನ್ನಾಗಿ ಸಾರಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕಿವುಚಿ ಇಟ್ಟೆ ಇವಾಗ. ಸೊ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದೀನಿ, ಯಾಕಂತಂದ್ರೆ ಮೈಕ್ ಯಾಕೋ ಆನ್ ಇರ್ಲಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೋದ್ಸ್ಕೊಳ್ತಾ ಇದೀನಿ. ಈ ಒಂದು ಹುಣಸೆ ಹಣ್ಣು ಕಿವುಚಿಟ್ಕೊಂಡಿದ್ನಲ್ಲ ಅದನ್ನ ಶೋಧಿಸ್ಕೊಳ್ತಾ ಇದೀನಿ. ಸೊ ನೋಡ್ಕೊಂಡು ಹಾಕೊಳ್ಬೇಕು, ಯಾಕಂದ್ರೆ 2 ಟೊಮೆಟೊ ಹಾಕಿರೋದ್ರಿಂದ ಹುಣಸೆ ಹಣ್ಣನ್ನ ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ. ಬನ್ನಿ ತೋರಿಸ್ತೀನಿ. ಈಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹುಣಸೆ ಹಣ್ಣು ಹಾಕೊಂಡ್ಮೇಲೆ ಸ್ವಲ್ಪ ಬಿಸಿ ಆಗತ್ತಲ್ವಾ ಇವಾಗ ಚೆನ್ನಾಗಿ. ಇವಾಗ ಬೇಳೆ ಮತ್ತೆ ಈ ಒಂದು ಏನು ನಾವು ಕಾಯಿ ಹಾಲು ಹಾಕೋದಕ್ಕೆ ಇವಾಗ ಚೆನ್ನಾಗಿ ತಯಾರಾಗಿದೆ. ಬೇಳೆ ಮತ್ತೆ ಖಾರ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ. ಈ ಹಂತದಲ್ಲಿ ಒಂದ್ ಸ್ವಲ್ಪ ಮುಚ್ಚಿಡೋಣ ಅಂತ ಹೇಳಿ, ಇನ್ನು ಕಾಯಿ ಹಾಲ ಹಾಕೋಣ ಅಂತ ಅನ್ಕೊಂಡೋಳು ಮುಚ್ಚಿಟ್ಟೆ ಆಯ್ತಾ. ಯಾಕಂದ್ರೆ ಸ್ವಲ್ಪ ಇಲ್ಲಿ ನಾನು ಕುದಿ ಬರೋವರ್ಗು ಎಲ್ಲ ಸಣ್ಣ ಪುಟ್ಟ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಿಡೋಣ, ಸೌತೆಕಾಯಿ ಒಂದು ಹೆಚ್ಕೊಂಡ್ ಬಿಡೋಣ ಅಂತ ಹೇಳಿ. ಯಾಕಂದ್ರೆ ಟೈಮ್ ಕೂಡ ಸೇವ್ ಆಗುತ್ತಲ್ವಾ. ಯಾಕಂದ್ರೆ ಬೇಗ ನಾನು ತಗೊಂಡ್ ಹೋಗ್ಬೇಕು, ಅಡ್ಗೆ ಎಲ್ಲ ಟೈಮ್ ಬೇರೆ ಆಗ್ತಾ ಇರುತ್ತೆ. ಮಧ್ಯಾಹ್ನ ತುಂಬಾ ಲೇಟ್ ಆಗ್ಬಿಟ್ರು ಚೆನ್ನಾಗಿರಲ್ಲ. ವಿನುಗೆ ಮತ್ತೆ ನನ್ಗೆ ಇಬ್ರಿಗೂ ಸೇರಿಸಿ ಈ ಒಂದು ಅಡಿಗೆನ ತಗೊಂಡ್ ಹೋಗ್ತಾ ಇರೋದಲ್ವಾ. ಸೊ ಈ ಒಂದು ಏನು ಸೌತೆಕಾಯ್ದು ವಿಷಯ ಎಲ್ಲ ತೆಕ್ಕೊಳ್ತಾ ಇದೀನಿ. ಚೆನ್ನಾಗಿ ನಿಮ್ ಜೊತೆ ಮಾತಾಡ್ಕೊಂಡು ವಿಡಿಯೋ ಮಾಡಿದ್ದೆ, ಅದೇ ಯಾಕೋ ವಾಯ್ಸೇ ಬರ್ತಾ ಇರ್ಲಿಲ್ಲ, ಸರಿ ಕೇಳಿಸಿರ್ಲಿಲ್ಲ. ಅದಕ್ಕೆ ನಾನು ಈಗ ವಾಯ್ಸ್ ಓವರ್ ಕೊಡ್ತಾ ಇದೀನಿ. ಚೆನ್ನಾಗಿ ವಿಷಯ ಎಲ್ಲ ತೆಗೆದು ಇದರ ಒಂದು ಸಿಪ್ಪೆನ ತೆಗೆದಿಟ್ಕೊಳ್ತಾ ಇದೀನಿ. ನೋಡಿ ಕಾಣ್ತಾ ಇದೆ, ಇದ್ರದ್ದು ವಿಷಯ ಎಲ್ಲ ಬರ್ಬೇಕು ಚೆನ್ನಾಗಿ. ಆ ರೀತಿ ಈ ಒಂದು ಸೌತೆಕಾಯಿ ಎಲ್ಲ ನಾನು ಸಿಪ್ಪೆನ ಹೆರೆದು ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಪ್ಪೆ ಎರಿತಾ ಇದೀನಿ. ಸೊ ಈ ಒಂದು ಮೆಂತ್ಯ ಬೇಳೆ ಹುಳಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಕಮ್ಮಿ ಪದಾರ್ಥಗಳನ್ನ ಬಳಸಿ ಮಾಡುವಂತಹ ಅದ್ಭುತ ರುಚಿಯುಳ್ಳಂತಹ ಒಂದು ಹುಳಿ ಅಂತ ಹೇಳ್ಬೋದು, ಸಾಂಬಾರ್ ಅಂತ ಹೇಳ್ಬೋದು. ಅನ್ನಕ್ಕಂತೂ ಅದ್ಭುತವಾಗಿರುತ್ತೆ. ನೀವೇನಾದ್ರು ಕಡಲೆಕಾಯಿ ಎಣ್ಣೆ ಇತ್ತು ಬಳಸ್ತೀರಿ ಮನೆಯಲ್ಲಿ ಅಂತಂದ್ರೆ ಅಡಿಗೆಗೆ ಹಾಕುವಂಥದ್ದು, ಅದನ್ನ ಉಪಯೋಗಿಸೋರಂತೂ ಅದ್ಭುತವಾಗಿರುತ್ತೆ. ನಮ್ಮ ಮನೆಗಳಲ್ಲಿ ಅಮ್ಮ ಮಾಡ್ತಾ ಇದ್ರಲ್ವಾ, ಅಮ್ಮಗೆ ಅವ್ರಮ್ಮ ಹೇಳ್ಕೊಟ್ಟಿರುವಂತದ್ದು. ಸೊ ಹೀಗೆ ಒಬ್ರಿಂದ ಒಬ್ರಿಗೆ ಕಲ್ತಿರುವಂತದ್ದು ಇದು. ಯಾರು ನಾವೇ ಕಲೀಲಿಲ್ಲ ಅಲ್ವಾ ಮನೆಯಲ್ಲಿ. ಇವಾಗ ನಮ್ಮ ಅಮ್ಮ ಕೂಡ ಅವರಮ್ಮೆಯಿಂದ ಕಲ್ತಿರ್ತಾರೆ, ಅವರಮ್ಮ ಇನ್ನೊಬ್ರಿಂದ ಕಲ್ತಿರ್ತಾರೆ. ಈ ರೀತಿ ಒಂದು ಜನರೇಷನ್ ಟು ಜನರೇಷನ್ ಒಂದು ಕಲ್ತಿರುವಂತಹ ಒಂದು ಹುಳಿ. ಅಂದ್ರೆ ಎಲ್ಲಾ ಒಂದು ವಿಷಯದಲ್ಲೂ ಅಷ್ಟೇ ಅಲ್ವಾ, ನಾವ್ ಇನ್ನೊಬ್ರನ್ನ ನೋಡಿ ಕಲ್ತಿರ್ತೀವಿ. ಸೊ ಇಲ್ಲಿ ನಾನು ಸೌತೆಕಾಯಿಯನ್ನು ಚೆನ್ನಾಗಿ ಹೆಚ್ಚಿಬಿಟ್ಟು ಡಬ್ಬಿಗೆ ಹಾಕೊಂಡು, ಇಲ್ಲಿ ಇವಾಗ ಸೌತೆಕಾಯಿ, ಮೊಸರು, ದ್ರಾಕ್ಷಿ ಎಲ್ಲ ರೆಡಿ ಆಯ್ತು. ಇನ್ನೇನಿದ್ರು ಇವಾಗ ಹುಳಿ ಅನ್ನ ಎಲ್ಲ ಹಾಕೊಳ್ಳೋದು ಬಾಕಿ ಇದೆ. ಉಪ್ಪಿನಕಾಯಿ ಒಂದ್ರಲ್ಲಿ ಹಾಕೊಳ್ಳುವಂಥದ್ದು ಬಾಕಿ ಇದೆ. ಸೊ ಇಲ್ಲೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ತೊಳೆಯುವಂಥದ್ದೆಲ್ಲ ಹಾಗೆ ಅಲ್ಲಿದಲ್ಲಿಗೆ ಕೆಲಸ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಅಷ್ಟರಲ್ಲಿ ಹುಳಿ ಕೂಡ ಕುದಿ ಬರುತ್ತಲ್ವಾ, ಹಸಿ ಹಸಿ ಇದ್ರೆ ಚೆನ್ನಾಗಿರಲ್ಲ. ಅದು ಕುದಿಯೋ ಅಷ್ಟರಲ್ಲಿ ಸಣ್ಣ ಪುಟ್ಟ ಕೆಲ್ಸಗಳು ಮಾಡ್ಕೊಂಡ್ ಬಿಡ್ಬೋದು ಅಂತ ಹೇಳಿ ಮಾಡ್ಕೊಳ್ತಾ ಇದೀನಿ ನಾನು. ನೋಡೋಣ ಇವಾಗ ಕುದಿ ಬಂತ ಅಂತ ಹೇಳಿ ಅಂತ ನಾನು ತೆಗೆದ್ ನೋಡ್ದೆ. ಸ್ವಲ್ಪ ಪರವಾಗಿಲ್ಲ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ಸ್ತು. ಸ್ವಲ್ಪ ಈ ಹಂತದಲ್ಲಿ ಟೇಸ್ಟ್ ಕೂಡ ನೋಡ್ಕೊಳ್ಬಹುದು, ಉಪ್ಪು ಖಾರ. ಅಲ್ಗೂ ನಾನು ನೋಡ್ತಾ ಇದ್ದೆ ಮೈಕ್ ಆನ್ ಇದೆ ಇರುವಂತ, ಆನ್ ಇದೆ ಅನ್ಕೊಂಡೇನೆ ಮಾತಾಡ್ತಾ ಇದ್ದೆ, ಯಾಕೆ ಆನ್ ಇರ್ಲಿಲ್ಲ. ನಾನು ಚೂರು ಉಪ್ಪು ಹಾಕೋಣ ಅನ್ನಿಸ್ತು, ಹಾಗಾಗಿ ನಾನು ಇಲ್ಲಿ ಉಪ್ಪು ಹಾಕೊಳ್ತಾ ಇದೀನಿ. ಸೊ ನನ್ನ ಹತ್ರ ಇರೋ ಒಂದು ಪಾತ್ರೆಗಳೆಲ್ಲ ಹಾಕೊಳ್ತೇನೆ, ಕೆಲವೊಂದು ಪ್ಲಾಸ್ಟಿಕ್ ಯೂಸ್ ಮಾಡ್ತೀನಿ. ನೀವು ಅದನ್ನೆಲ್ಲ ಏನ್ ಫಾಲೋ ಮಾಡಬೇಡಿ, ನನ್ಗೆ ಅನುಕೂಲಕ್ಕೆ ತಕ್ಕನಾಗಿ ಇಲ್ಲಿ ಮಾಡ್ಕೊಳ್ತಾ ಇದೀನಿ. ಸೊ ಇವಾಗ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲಿ ನಾವು ಕಾಯಿ ಹಾಲನ್ನ ಹಾಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಚೆನ್ನಾಗಿ ಈ ರೀತಿ ಹೊಂದ್ಕೊಳ್ಳುತ್ತೆ. ಬೇಳೆ ಬೆಂದಿರ್ಬೇಕು, ಇಲ್ಲ ಅಂತಂದ್ರೆ ಹೊಂದ್ಕೊಳ್ಳೋದಿಲ್ಲ. ಸೊ ಈ ಹಂತದಲ್ಲಿ ನಾನು ಕಾಯಿ ಹಾಲು ಹಾಕೊಳ್ತಾ ಇದೀನಿ. ಕಾಯಿ ಹಾಲು ಹಾಕದ್ಮೇಲೆ ಸ್ವಲ್ಪ ಖಾರ ಕಮ್ಮಿ ಆಗ್ಬೋದು ಅಂತ ಅನ್ನಿಸ್ತು ನನ್ಗೆ. ಅದಕ್ಕೋಸ್ಕರ ಮತ್ತೆ ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ನಾನು ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಹಾಕೊಳ್ಬಾರ್ದು, ತುಂಬಾ ಖಾರ ಆಗ್ಬಿಟ್ರೆ ತಿನ್ನೋದಕ್ಕೂ ಆಗೋದಿಲ್ಲ. ನೋಡ್ಕೊಂಡು ಹಾಕೊಳ್ಬೇಕಾಗುತ್ತೆ ಉಪ್ಪು ಖಾರ ಎಲ್ಲ. ಸೊ ನೋಡಿ, ಇದಕ್ಕೆ ಬೇರೆ ಏನು ಸಾರಿನ ಪುಡಿ, ಹುಳಿ ಪುಡಿ ಎಲ್ಲ ಏನು ಬೇಕಾಗೋದೇ ಇಲ್ಲ. ಚಿಲ್ಲಿ ಪೌಡರ್ ಒಂದಿದ್ರೆ ಸಾಕು, ತುಂಬಾ ಚೆನ್ನಾಗಾಗುತ್ತೆ.
ಫಸ್ಟ್ ಒಗ್ಗರಣೆಗೆ ಒಂದ್ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೆ ಅಲ್ವಾ, ಈ ಹಂತದಲ್ಲೂ ಕೂಡ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಇಟ್ಕೊಂಡಿದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇವಾಗ ಹಾಕೊಳ್ತೀನಿ. ಒಂದ್ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಅರ್ಧದಿಂದ ಒಂದ್ ಸ್ಪೂನ್ ಅಷ್ಟು ಹಾಕೊಳ್ಬಹುದು. ಇದು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು, ಅಷ್ಟೇ ಅದ್ಭುತವಾಗಿರುತ್ತೆ. ತುಪ್ಪ ಹಾಕ್ಲಿಲ್ಲ ಅಂದ್ರೂ ತುಂಬಾನೇ ಅದ್ಭುತವಾಗಿರುತ್ತೆ ರುಚಿ. ಎಣ್ಣೆ ಹಾಕೊಂಡ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ತುಪ್ಪಕ್ಕಿಂತ ಚೆನ್ನಾಗಿರುತ್ತೆ. ಕಡಲೆಕಾಯಿ ಎಣ್ಣೆ ಹಾಕೊಂಡ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ, ಓಕೆನಾ. ನೋಡಿ ಈ ಹಂತದಲ್ಲಿ ಇಷ್ಟು ಕುದಿ ಬರ್ತಾ ಇದೆ ಅಲ್ವಾ, ಈಗ ನಾನು ಇದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದೊಂದಾಗಿ ಹಾಕೊಳ್ತೀನಿ. ಈ ಹಂತದಲ್ಲೂ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬಹುದು. ಹುಳಿ ರೆಡಿ ಆಯ್ತು, ಕುದೀತಾ ಇದೆ. ಆಲ್ಮೋಸ್ಟ್ ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಕಾಯಿ ತುರಿ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕೊಂಬಿಡೋಣ. ಸ್ವಲ್ಪ ಸಣ್ಣ ಮಾಡಿದೆ, ಅದು ಕೊತ್ತಂಬರಿ ಸೊಪ್ಪು ಇರುವಾಗ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ, ತಿರುಗಿಸ್ಬಿಟ್ಟು ತೋರಿಸ್ತೀನಿ. ಒಂದು ಫೋಟೋ ತೆಕ್ಕೊಂಡು. ಸ್ನೇಹಿತರೆ, ಹುಳಿ ಸಖತ್ತಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ, ನೋಡಿದೆ ನಾನು. ಸೊ ಇವಾಗ ಆಫ್ ಮಾಡ್ತೀನಿ, ಒಂದ್ 2 ನಿಮಿಷ ಆಫ್ ಮಾಡ್ತೀನಿ. 2 ನಿಮಿಷ ನೋಡ್ರಿ, 1 ನಿಮಿಷ ಆಫ್ ಮಾಡ್ತೀನಿ. ಸ್ವಲ್ಪ ಕುದಿದೆ, ಚೆನ್ನಾಗಾಗುತ್ತೆ ಮೆಂತ್ಯ ಬೇಳೆ ಹುಳಿ ಅಂತೂ. ಡೆಫಿನೆಟ್ಲಿ ಟ್ರೈ ಮಾಡಿ ಮನೆಯಲ್ಲಿ. ನನಗೆ ಇದು ಅಮ್ಮ ಹೇಳ್ಕೊಟ್ಟಿರೋಂಥದ್ದು. ಅಮ್ಮ, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೂ ಡೆಫಿನೆಟ್ಲಿ ನಾನು ಮಾಡ್ಕೊಡ್ತೀನಿ, ಸದ್ಯದ್ರಲ್ಲೇ ಮಾಡ್ಕೊಡ್ತೀನಿ, ಆಯ್ತಾ. ನೋಡೋಣ ಯಾವಾಗ ಕಾಲ ಕೂಡ್ ಬರುತ್ತೆ ಅಂತ. ನನ್ಗಂತೂ ಆಸೆ ಇದೆ, ಚೆನ್ನಾಗಿ ನೋಡ್ಕೊಳ್ಬೇಕು ನಿಮ್ಮನ್ನಂತ. ನೋಡೋಣ ಯಾವಾಗ ಕಾಲ ಕೂಡ್ ಬರುತ್ತೆ ಅಂತ. ಎಸ್, ಕುದೀತಾ ಇದೆ, ಸಾಕು, ಆಫ್ ಮಾಡ್ತೀನಿ ಇವಾಗ. ಸಾಕು, ಮುಚ್ಚಿಟ್ಬಿಡೋಣ. ಇದಿಷ್ಟು ಪಾತ್ರೆಗಳಿದೆ, ನೋಡೋಣ. ಈ ಬಟ್ಲಿಗೆ ಮುಚ್ಚಳ ಇದ್ರೆ ಏನು ಸರ್ ಇದು ಬೇಕಾಗುತ್ತೆ ಇವಾಗ ತಗೊಂಡು ಹೋಗಕ್ಕೆ. 3 ಡಬ್ಬಿ ರೆಡಿ ಆಗಿದೆ, ಮೊಸರು, ಸೌತೆಕಾಯಿ, ಇದು ದ್ರಾಕ್ಷಿ. ಈಗ ಅನ್ನ ಹುಡಿ ಹಾಕೊಳ್ಬೇಕು. ಪಿಂಕ್ ಒಂದು ಸ್ವಲ್ಪ ಹಾಕೊಳ್ತೀನಿ, ನೋಡೋಣ. ಇಲ್ಲಿ ನಾನು ಆಕ್ಚುಲಿ ಇದ್ರಲ್ಲಿ ಹಿಟ್ಟು ಹಾಕಿದ್ನಲ್ಲ ರಾತ್ರಿ, ರಾಗಿ ಮತ್ತೆ ಸಜ್ಜೆ ಹಿಟ್ಟು, ಅದನ್ನ ಒಂದಲ್ಲಿ ತಟ್ಟೆ ಕಂಟಿದೆಯಲ್ಲ ಅದ್ರಲ್ಲಿ ಹಾಕಿ ಮುಚ್ಚಿಟ್ಬಿಟ್ಟಿದೀನಿ. ಸೊ ಇಲ್ಲಿ ಅನ್ನ ಹಾಕೊಂಡಿದ್ದೀನಿ ಇದ್ರಲ್ಲಿ. ಸೊ ನಿಮ್ ಜೊತೆ ನಾನು ಸ್ವಲ್ಪ ತಿಂತೀನಲ್ವಾ, ಅಷ್ಟು ಹಾಕೊಂಡಿದ್ದೀನಿ. ಒಂದ್ ಸ್ವಲ್ಪ ಬಿಟ್ಟಿದ್ದೀನಿ, ಫುಲ್ ಖಾಲಿ ಮಾಡೋದು ಬೇಡ ಅಂತ. ಸೊ ಈಗ ಇಲ್ಲೊಂದು ಡಬ್ಬಿ ಇಟ್ಕೊಂಡಿದ್ದೀನಿ. ಇದು ಆಕ್ಚುಲಿ ಐ ಥಿಂಕ್ ಈ ಡಬ್ಬಿಲೇನೆ ಅಮ್ಮ ಮೆಂತ್ಯ ಬೇಳೆ ಹುಳಿ ಮಾಡ್ಕೊಂಡು ಬಂದಿದ್ದು ಅಂತ. ಫುಲ್ ಬ್ಲರ್ ಕಾಣ್ತಾ ಇದೆ ಅಲ್ಲ. ಅಮ್ಮ ಮತ್ತೆ ಇಬ್ರು ನನ್ನ ಬರ್ಡೇಗೆ ಬಂದಿದ್ರಲ್ಲ, ಆಗ ಇದ್ರದೇ ಅನ್ಸುತ್ತೆ ಮಾಡ್ಕೊಂಡ್ ಬಂದಿದ್ವಿ. ಸೊ ಇವಾಗ ಇದು ಒಂದು ಇದಕ್ಕೆ ಸಾರು ಹಾಕೊಳ್ಳೋಣ. ಐ ಥಿಂಕ್ ಹೀಗೆ ಬಗ್ಗಿಸ್ಬಿಟ್ರೆ ಒಳ್ಳೇದು, ಲೇಟ್ ಆಗತ್ತೆ ಹಿಂಗ್ ಮಾಡೋಂಥದ್ದು. ಹೀಗೆ ಮಾಡಿ ಬಗ್ಗಿಸ್ಬಿಡ್ತೀನಿ, ಆಯ್ತಾ. ಸೊ ಎಲ್ಲ ಹಾಕೊಂಡೆ, ಕರೆಕ್ಟಾಗಿ ಎಲ್ಲ ತಿರ್ಗಿಸ್ಬಿಟ್ಟೆ ಹಾಕಿದ್ದೀನಿ. ಒಂದಿಷ್ಟು ಇದೆ ಆಕ್ಚುಲಿ, ನೋಡೋಣ. ಟೊಮೆಟೊ ಅಂತದೆಲ್ಲ ಹಾಕ್ಬಿಡೋಣ. ಸೊ ಇದಿಷ್ಟಿದೆ, ಇರ್ಲಿ. ಸೊ ಬಂದ್ರೆ ನಂಗೆ ರಾತ್ರಿಗೆ ಚೂರು ಆಗತ್ತೆ, ನೋಡೋಣ. ಇದ್ರಲ್ಲೂ ಮಿಗ್ಬೋದು, ಇರ್ಲಿ ಅಂತ ಇಷ್ಟು ಇಟ್ಕೊಂಡಿದ್ದೀನಿ. ಇದ್ರದ್ದೆಲ್ಲ ಇದ್ರದ್ದೇ ಸದ್ಯ ಮುಚ್ಚಲ ಒರೆಸ್ಬೇಕು ಸ್ವಲ್ಪ. ಸದ್ಯ ಎಲ್ಲ ರೆಡಿ ಆಯ್ತು. ಉಪ್ಪಿನಕಾಯಿ ಒಂದು ಸಣ್ಣದ್ರಲ್ಲಿ ಹಾಕೊಳ್ತೀನಿ. ಸ್ನೇಹಿತರೆ ನೋಡಿ, ಉಪ್ಪಿನಕಾಯಿ ಹಾಕೊಂಡಾಯ್ತು, ಮುಚ್ಚಿಡೋಣ. ಸೊ ಮೊಸರು, ಉಪ್ಪಿನಕಾಯಿ, ಸೌತೆಕಾಯಿ ರೆಡಿ ಇದೆ, ದ್ರಾಕ್ಷಿ ರೆಡಿ ಇದೆ, ಅನ್ನ ರೆಡಿ ಇದೆ, ಸಾರು ರೆಡಿ ಇದೆ. ಇಷ್ಟು ತಗೊಂಡು ಹೋಗ್ತೇನೆ ಇವಾಗ. ಸೊ ಎಲ್ಲ ರೆಡಿ ಇದೆ. ಸೊ ಎಲ್ಲ ರೆಡಿ ಮಾಡಿ ಬಾಕ್ಸ್ ಅಲ್ಲಿ ಹಾಕೊಂಡು ಒಂದು ಬ್ಯಾಗ್ ಅಲ್ಲೂ ಕೂಡ ಹಾಕಿಟ್ಕೊಂಡು ನಾನು ರೆಡಿ ಆದೆ ಹೊರಡೋದಕ್ಕೆ. ಸೊ ಈ ಒಂದು ಮುಂದುವರೆದ ಭಾಗವನ್ನ ನಾವು ಮುಂದಿನ ವ್ಲಾಗ್ ನಲ್ಲಿ ನೋಡ್ತಾ ಹೋಗೋಣ. ನಾನು ವಿನು ಒಟ್ಟಿಗೆ ಊಟ ಮಾಡಿದ್ದಾಗಿರ್ಬೋದು. ಸ್ನೇಹಿತರೆ, ಫೈನಲಿ ನಾನು ರೆಡಿ ಆಗಿದ್ದೀನಿ, ಇನ್ನ ಹೊರಡೋದಷ್ಟೇ ಬಾಕಿ. ಇಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ.
ಈ ಒಂದು ಬ್ಯಾಗ್ ಅಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಜೊತೆಗೆ Q&A ಸೆಷನ್ ನ ಮಾಡಿದೆ ವಿನುಗೆ, ಅದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಜೊತೆಗೆ ನಾನು ವಿನು ಮೂವಿಗೆ ಹೋಗಿದ್ವಿ, ಅದರ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಡೆಫಿನೆಟ್ಲಿ ಈ ಒಂದು ಮೆಂತ್ಯ ಬೇಳೆ ಹುಳಿ ರೆಸಿಪಿನ ನೀವೆಲ್ಲರೂ ಕೂಡ ತಪ್ಪದೆ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವ್ಲಾಗ್, ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.